ಹಲೋ ನಮಸ್ಕಾರ, ಇದು ಸಂಸತ್ತಿಗೆ ಸವಾಲ್. ನಾನು ಚಂದನ್ ಶರ್ಮಾ, ನಿಮ್ಮ ಜೊತೆಗೆ ವ್ಯೂ ಪಾಯಿಂಟ್ನಲ್ಲಿ. ನಾನು ಈ ಕಾರ್ಯಕ್ರಮ ಈಗ ಶುರು ಮಾಡ್ತಾ ಇದ್ದೇನೆ. 2-3 ಮಾಹಿತಿ ಇದೆ. ಒಂದು, 15 ಜನರ ಪಟ್ಟಿಯನ್ನು ಅಧಿಕೃತಗೊಳಿಸುತ್ತೆ ಕಾಂಗ್ರೆಸ್ಸು ಅಂತ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಇನ್ನೊಂದು ಮಾಹಿತಿ ಇದೆ, ನಮಗೆ ಈಗಾಗಲೇ ಸಿಕ್ಕಂಥ ಒಂದು ಲಿಸ್ಟು. ಅದರಲ್ಲಿ ಅಫ್ಕೋರ್ಸ್ ಕೆ ಸಿ ವೇಣುಗೋಪಾಲ್ ಅವರ ಸೈನ್ ಇತ್ತು, ಎಲ್ಲ ಇತ್ತು, ಮತ್ತೊಂದಿತ್ತು, ಮಗದೊಂದಿತ್ತು. ಆದರೆ ಅದರ ಕೆಳಗಡೆ ಒಂದು ಬರೆದಿದ್ರು, ನಾವು ಇದನ್ನೆಲ್ಲವೂ ಕೂಡ ಅಪ್ರೂವಲ್ಗೋಸ್ಕರ ಮಾನ್ಯ AICC ಪ್ರೆಸಿಡೆಂಟರ ಮುಂದೆ ಇಟ್ಟಿದ್ದೇವೆ. CECನಲ್ಲಿ ಇದರ ಬಗ್ಗೆ ಎಲ್ಲ ಚರ್ಚೆ ಆಗಿದೆ. ಅದರಲ್ಲಿ ಆನ್ ಹೋಲ್ಡ್ ಚಂದ್ರಪ್ಪ, ಯೆಟ್ ಟು ಜಾಯಿನ್ ಹೆಗಡೆ ಅವರು, ಹೀಗೆಲ್ಲವೂ ಕೂಡ ಇತ್ತು. ಇನ್ನು ಮಿಕ್ಕ 6 ಕ್ಷೇತ್ರಗಳಲ್ಲಿ ಸ್ಪಷ್ಟವಾಗಿ ಹೆಸರುಗಳಿದ್ವು. ಆದರೆ ಸವಾಲುಗಳು ಸಿಕ್ಕಾಪಟ್ಟೆ ಇದ್ದಾವೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ. ಇನ್ನೂ ಕೂಡ ಪ್ರೆಸ್ ಬ್ರೀಫ್ ಶುರುವಾಗಿಲ್ಲ ಅಂತ ನಾನು ಭಾವಿಸ್ತೇನೆ. ರೆಡಿ ಮಾಡ್ಕೊಳ್ತಾ ಇದ್ದಾರಂತೆ, ಆಸ್ ಫಾರ್ ಆಸ್ ಇನ್ಫಾರ್ಮೇಶನ್ ಐ ಆಮ್ ಗೆಟಿಂಗ್. ಹಾಗಾಗಿ ಒಂದು ಕೆಲಸ ಮಾಡೋಣ, ಸಂಸತ್ತಿಗೆ ಸವಾಲ್ ಅಂತ ನಾವು ಯಾಕೆ ಇವತ್ತು ಇದನ್ನ ಕರಿತಾ ಇದ್ದೀವಿ ಅಂತಂದ್ರೆ, ಈ ಹಿಂದೆ ಇರುವ ಕಾರಣಗಳಿಗೋಸ್ಕರ, ನನ್ನ LED ಪರದೆಯಲ್ಲಿ ಬರುವ ಕಾರಣಗಳಿಗೋಸ್ಕರ. ಲೆಟ್ಸ್ ಗೋ ಟು ದಿ LED ಸ್ಕ್ರೀನ್ ನಾವ್. ಯಾಕೆ ಕಾರಣಗಳು, ಯಾರ್ಯಾರಿಗೆ ಕಾರಣಗಳು, ಏನೇನು ಸವಾಲುಗಳು ಗಮನಿಸೋಣ. ಕಾಂಗ್ರೆಸ್ಗೆ ಹಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಕೊರತೆ ಅನ್ನೋದಕ್ಕಿಂತ ಹೆಂಗಪ್ಪ ಈ BJPನ ಫೇಸ್ ಮಾಡೋದು ಅನ್ನುವ ರೀತಿಯ ಅಭ್ಯರ್ಥಿಗಳು ಒಂದು ಸ್ವಲ್ಪ ಸಮಸ್ಯೆ ಇದೆ. ಪ್ರಧಾನಮಂತ್ರಿ ಮೋದಿ ಅವರ ಅಲೆ ಫೇಸ್ ಮಾಡಬೇಕು, ಅದು ಕಾಂಗ್ರೆಸ್ಗಿರುವ ಸವಾಲುಗಳು. ಸಂಸತ್ತಿಗೆ ಗ್ಯಾರಂಟಿ ನಂಬಿ ಚುನಾವಣೆಯನ್ನ ಫೇಸ್ ಮಾಡಬೇಕು. ಗ್ಯಾರಂಟಿ 76% ಪೆನೆಟ್ರೇಷನ್ ಆಗಿದೆ ಅಂತ ಹೇಳ್ತಾರೆ. ಬಹಳ ಜನ ತುಂಬ ಖುಷಿಯಲ್ಲಿದ್ದಾರೆ ಗ್ಯಾರಂಟಿಯಿಂದ ಅಂತ ಕೂಡ ಒಂದು ಮಾಹಿತಿ ಇದೆ, ಒಂದು ಸರ್ವೆ ರಿಪೋರ್ಟ್ ಹೇಳುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅವು ನಿಮಗೆ ಲೋಕಸಭೆಗೆ ವರ್ಕೌಟ್ ಆಗುತ್ತಾ ಅನ್ನುವ ಸವಾಲೊಂದನ್ನು ಕಾಂಗ್ರೆಸ್ಸು ಸಹಜವಾಗಿ ಸ್ವೀಕರಿಸಲೇಬೇಕಾಗುತ್ತೆ. ಇನ್ನೂ ಒಪ್ಕೋತೀನಿ, ಕಾಂಗ್ರೆಸ್ಸಿನ ಇನ್ನೂ ದೊಡ್ಡ ಮಟ್ಟದ ಭಾರತಕ್ಕೆ ಸಂಬಂಧಪಟ್ಟಂಥ ಗ್ಯಾರಂಟಿ ಮ್ಯಾನಿಫೆಸ್ಟೋ ಹೊರಗೆ ಬರಬೇಕಾಗಿದೆ. ಅದನ್ನು ನೋಡಿಬಿಟ್ಟು ಜನ ಓಟ್ ಹಾಕ್ತಾರಾ, ಅಥವಾ ಮುಖ ನೋಡಿ ಓಟ್ ಹಾಕ್ತಾರಾ, ಅಥವಾ ಬೇರೆ ಯಾವುದನ್ನು ನೋಡಿ ಓಟ್ ಹಾಕ್ತಾರೆ. ಆಮೇಲೆ ಇದೇ ಗ್ಯಾರಂಟಿ ತೆಲಂಗಾಣದಲ್ಲಿ ವರ್ಕೌಟ್ ಆಯಿತು, ಕರ್ನಾಟಕದಲ್ಲಿ ವರ್ಕೌಟ್ ಆಯಿತು, ಆದರೆ ಇನ್ನುಳಿದ 3 ಜಾಗಗಳಲ್ಲಿ ಮೊನ್ನೆ ವರ್ಕೌಟ್ ಆಗಲಿಲ್ವಲ್ಲ. ಆ ಥರದ ಪ್ರಶ್ನೆಗಳು ಕೂಡ ಇದ್ದಾವೆ. BJP ಸವಾಲು, ಹೊಸ ಅಭ್ಯರ್ಥಿಗಳನ್ನು ಗೆಲ್ಲಿಸಬಹುದು. ಅವರು ಗೆಲ್ಲಿಸ್ಬೋದು ಅಂತ ಅಂದ್ಕೊಂಡಿರೋದು ಯಾಕೆ ಅಂತಂದ್ರೆ, ಕಾಂಗ್ರೆಸ್ನ ಗ್ಯಾರಂಟಿಯಲ್ಲಿ ತಗ್ಗಿಸ್ಬಿಡೋದು. ಆದರೆ ಅವ್ರಿಗಿರುವ ಪಾಶುಪತಾಸ್ತ್ರ ಒಂದಿದೆ. ಆ ಪಾಶುಪತಾಸ್ತ್ರ ಏನು ಅಂತಂದ್ರೆ, ಅದು ಮಾನ್ಯ ಪ್ರಧಾನಮಂತ್ರಿಗಳ ನಾಮಬಲ. ದಟ್ ಈಸ್ ಶ್ರೀಯುತ ನರೇಂದ್ರ ಮೋದಿ ಅವರ ನಾಮಬಲದಲ್ಲಿ. ಒಂದು ಕಾಲದಲ್ಲಿ ಇತ್ತಲ್ಲ, ಇಂದಿರಾ ಗಾಂಧಿ ಮೇಡಮ್ ಅವರಿದ್ದಾರೆ ಅಂತಂದ್ರೆ ನೀವು ಒಂದು ಲೈಟ್ ಕಂಬಕ್ಕೆ ಟಿಕೆಟ್ ಕೊಟ್ಟರು ಗೆದ್ದು ಬಿಡ್ತಾರೆ ಅನ್ನೋ ಥರದಲ್ಲಿ ಇತ್ತಲ್ಲ. ಆ ಥರದಲ್ಲಿ ಒಂದು ಹಂತಕ್ಕಿದೆ ಇವಾಗಲೂ ಕೂಡ. ಬಟ್ ದಟ್ ಈಸ್ ವಿತ್ BJP. ಅದು ಸವಾಲುಗಳು ಭಾಳ ಇದ್ದಾವೆ. ಮುಂದಕ್ಕೆ ಹೋಗೋಣ ರೀ. 3ನೇ ಸವಾಲು, ನೀವು 2ನೇ ಸವಾಲಲ್ಲೇ ಹಂಗೆ ನಿಂತ್ಕೊಂಬಿಟ್ರೆ ಹಂಗೆ. ಟಿಕೆಟ್ ವಂಚಿತರ ಭಿನ್ನಮತ ಶಮನ ಮಾಡೋದು. ಭಾಳ ಜನ ಈಗಾಗಲೇ ಸಿಟ್ಟಿಗೆದ್ದಿದ್ದಾರೆ, ರೊಚ್ಚಿಗೆದ್ದಿದ್ದಾರೆ. ಯಾಕೆಂತಂದರೆ ಒಂದು ಯುಫೋರಿಯಾ, ಭಾವೋದ್ವೇಗ ಎಲ್ಲ ಕ್ರಿಯೇಟ್ ಆಗ್ತಾ ಇದೆಯಲ್ಲ. ಕಾಂಗ್ರೆಸ್ಸು ಇನ್ನೂ ಒಂಚೂರು ಹಿನ್ನಡೆ ಅನುಭವಿಸಬಹುದು, BJP ತನ್ನ ನಾಮಬಲದಿಂದ ಬಂದು ಬಿಡಬಹುದು, ಹಿಂದುತ್ವ ಕೈ ಹಿಡಿಯಬಹುದು. ಆ ಥರದ್ದೆಲ್ಲ ಒಂದಿಷ್ಟು ಯುಫೋರಿಯಾ ಇದೆಯಲ್ಲ, ಭಾವೋದ್ವೇಗ ಇದೆಯಲ್ಲ. ಆ ಭಾವೋದ್ವೇಗ ಹೆಂಗೆ ಅನ್ನೋದು ಯೋಚನೆ ಮಾಡಬೇಕು, ನೋಡೋಣ. ಹಾಗಾಗಿ ಭಾಳ ಜನ ನಾನು 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 ಅಂತ ಇದ್ದಾರೆ. ಒಂದೊಂದು ಕ್ಷೇತ್ರದಲ್ಲಿ 4-5 ಜನ ಇದ್ದಾರೆ. ಆದರೆ ಅಷ್ಟು ಸುಲಭ ಇಲ್ಲ. ಅಂದರೆ ತೇಲ್ಕೊಂಬಿಡೋಣ ಗಾಳಿಯಲ್ಲಿ ಬಂದಂಗೆ ಅನ್ನೋ ಥರದಲ್ಲಿ ಸುಮಾರು ಜನ ಇದ್ದಾರೆ. ಇನ್ನು JDS 3 ಕ್ಷೇತ್ರ ಸಿಗಬಹುದು, ಆದರೆ ಗೆದ್ದುಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅಷ್ಟೊಂದು ಸುಲಭ ಅಲ್ಲ. ತಳಮಟ್ಟದಲ್ಲಿ ಮೈತ್ರಿ ವಿರುದ್ಧ ಕಾರ್ಯಕರ್ತರಿಗೆ ಭಾಳ ಬೇಜಾರು. ಹೋಗ್ರಿ ರೀ, ನಾವು ಸುಮ್ಮನೆ ನಮ್ಮ ಪಾಡ್ನ ಬಿದ್ವಿ, ಇವ್ರು ಹೋಗ್ಬಿಟ್ಟು BJP ಹತ್ರ ಸೇರ್ಕೊಂಡ್ಬಿಟ್ರು ಅನ್ನೋ ಥರದಲ್ಲಿ ಇವ್ರಿಗೆ ಭಾಳ ಬೇಜಾರಿದೆ ತಳಮಟ್ಟದಲ್ಲಿ ಕಾರ್ಯಕರ್ತರಿಗೆ. ಆಮೇಲೆ ಎಲ್ಲಿದೆ JDSನ ಪ್ರಭಾವಳಿ? ಈ BJಪಿಯವ್ರು ಹೋಗ್ರಿ, ನಿಮಗೆ ಬರೋದೇ 2 ಸೀಟು, ಅದು ಲಾಸ್ಟ್ ಟೈಮ್ ಬಂದಿದೆ 1 ಸೀಟು, ನಿಮ್ಮ ಸವಾಸ ನಮ್ಗೆ ಯಾಕೆ ಬೇಕು ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ
ಟಾಟಾ ಬಾಬಾಯ್ ನಮಸ್ಕಾರ ಹೋಗಿ ಬನ್ನಿ ಶುಭರಾತ್ರಿ ಅಂತೇಳಿ ಕಳಿಸ್ಬಿಡ್ಬೋದು. ಹಾಗಾಗಿ ಏನು ಮಾಡಿದ್ರು ಮಾಡ್ಬೋದು. ಹಾಗಾಗಿ ಈ ಸಂಸತ್ತಿಗೆ ಸವಾಲಿದೆಯಲ್ಲ, ಈ ಸಂಸತ್ತಿಗೆ ಸವಾಲ್ ಇದು ಭಾಳ 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 ಇಂಟ್ರೆಸ್ಟಿಂಗ್. ಯಾರು ಹಿಡಿದ್ದಾರೆ? 3 ಜನ ಗೆಸ್ಟ್ಗಳು ನಮ್ಮನ್ನು ಇವತ್ತು ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ ಸ್ಟುಡಿಯೋದಿಂದ. ನಾನು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೇನೆ. ಸೂರ್ಯ ಮುಕುಂದರಾಜ್ ಕಾಂಗ್ರೆಸ್ಸಿಂದ ನಮಸ್ಕಾರ. ಹಾಗೆ ಅಶ್ವಿನ್ JDSನಿಂದ ನಮಸ್ಕಾರ. ಹಾಗೆ ಹಿರಿಯ ಪತ್ರಕರ್ತರು ರಾಮಕೃಷ್ಣ ಉಪಾಧ್ಯಾಯ ಅವರು ನಮಸ್ಕಾರ. BB ಶಿವಶಂಕರ್ ಸರ್ ನಮ್ಮೊಟ್ಟಿಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಸರ್, ಸಂಸತ್ತಿಗೆ ಸವಾಲುಗಳ ನಡುವೆ ಈಗ ಕಾಂಗ್ರೆಸ್ಸು ಅಧಿಕೃತವಾಗಿ ಪಟ್ಟಿಯನ್ನು ಪ್ರಕಟಗೊಳಿಸಲಿದೆ ಅಂತ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಒಂದು ಪ್ರಶ್ನೆ, ಅದಾಗಲಿ ಅದರ ಲೈವ್ ಫುಟೇಜ್ಗೆ ಹೋಗೋಣ, ನಾವು ಲೈವ್ ಕವರೇಜ್ಗೆ ಹೋಗೋಣ. ಇದರ ನಡುವೆ ಒಂದು ಪ್ರಶ್ನೆ, ಈ ಕಾಂಗ್ರೆಸ್ಸಿಗೆ ನರೇಂದ್ರ ಮೋದಿಯವರ ಯುಫೋರಿಯಾ ಅಥವಾ ಹಿಂದುತ್ವದ ಯುಫೋರಿಯಾ ಅಥವಾ NDA ಯುಫೋರಿಯಾ ಇದನ್ನು ಒಂದು ಸ್ವಲ್ಪ ಬ್ರೇಕ್ ಹಾಕಬೇಕು ಅಂತಂದರೆ, ಅಥವಾ ಇಂಡಿಯಾ ಅಲಯನ್ಸ್ಗೆ ಬ್ರೇಕ್ ಹಾಕಬೇಕು ಅಂತಂದರೆ ಇರುವ ಆಪ್ಷನ್ಸ್ಗಳು ಏನು, ಇರುವ ಆಯ್ಕೆಗಳು ಏನು, ಸೊಲ್ಯೂಷನ್ ಏನಿರಬಹುದು ಅಂತ ತಮ್ಗನ್ಸುತ್ತೆ ಸರ್? ಇರಬಹುದು. ಆದ್ರೆ ಚಂದನ್, ನೀವು ಕೇಳಿದ ಒಂದು ಪ್ರಿಸೈಸ್ ಸ್ಪೆಸಿಫಿಕ್ ಕ್ವಶನ್ ಏನಂತಂದ್ರೆ, ಬಿಜೆಪಿಗೆ ಒಂದು ಹಿಂದುತ್ವದ ಅಸ್ತ್ರ ಇದೆ, ಮೋದಿಯವರ ಪಾಶುಪತಾಸ್ತ್ರ ಇದೆ, ಅದಕ್ಕೆ ಕಾಂಗ್ರೆಸ್ನ ಕೌಂಟರ್ ಏನು ಅಂತ. ಅವರು ಒಂದಷ್ಟು ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಒಂದಷ್ಟು ವಾಟರ್ ಟೆಸ್ಟ್ ಮಾಡಿದ್ರು. ಆದ್ರೆ ಕೊನೆಗೆ ಅವರು ಅರೈವ್ ಆಗಿದ್ದೇನಂತಂದ್ರೆ, ನಮ್ಗೆ ಗ್ಯಾರಂಟಿನೇ ಗ್ಯಾರಂಟಿ ಅಂತ. ಯಾಕೆ ಅಂತಂದ್ರೆ ಅವ್ರು ಫಸ್ಟ್ ಏನ್ ಮಾಡಿದ್ರು, ಇದು ಸೆಂಟರ್ ವರ್ಸಸ್ ಸ್ಟೇಟ್ ಅಂತ ತಗೊಂಡ್ ಬಂದ್ರು. ಆಮೇಲೆ ನಾರ್ತ್ ವರ್ಸಸ್ ಸೌತ್ ಅಂತ ತಗೊಂಡ್ ಬಂದ್ರು. ಅಂದ್ರೆ ನಾರ್ತ್ ಅಲ್ಲಿ ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಬಿಜೆಪಿದಿದೆ. ಆ ಬಿಜೆಪಿ ಇರೋದ್ರಿಂದ ಏನಾಗಿದೆ, ಇಲ್ಲಿ ನಮ್ಗೆ ಕರ್ನಾಟಕಕ್ಕೆ ಇನ್ ಪರ್ಟಿಕ್ಯುಲರ್ ಸದರ್ನ್ ಸ್ಟೇಟ್ಸ್ ಗೆ ಇನ್ ಜನರಲ್ ಅನ್ಯಾಯ ಆಗಿದೆ ಅನ್ನೋದನ್ನ ತಗೊಂಡ್ ಬರೋಣ ಅಂತ ಮಾಡಿದ್ರು, ಪ್ರಯತ್ನ ಪಟ್ರು. ಆದ್ರೆ ಅದೇನಾಯ್ತು, ಬಿಗಿನಿಂಗು ಅದೊಂದು ರೀತಿಯಲ್ಲಿ ಕರ್ನಾಟಕದ ಪರ್ಸ್ಪೆಕ್ಟಿವ್ ನಲ್ಲಿ ಸ್ವಲ್ಪ ಎಫೆಕ್ಟಿವ್ ಆಗಿ ಕಾಣಿಸುತ್ತೆ. ಆದ್ರೆ ಅಟ್ ದಿ ಸೇಮ್ ಟೈಮ್ ಕಾಂಗ್ರೆಸ್ ಇಸ್ ಅ ನ್ಯಾಷನಲ್ ಪಾರ್ಟಿ. ಆಮೇಲೆ ಇದು ಲೋಕಸಭಾ ಎಲೆಕ್ಷನ್ಸ್, ಇದು ನ್ಯಾಷನಲ್ ಎಲೆಕ್ಷನ್ಸ್. ಇದು ಅನ್ಲೈಕ್ ಅಸೆಂಬ್ಲಿ ಎಲೆಕ್ಷನ್, ಸ್ಟೇಟ್ ಎಲೆಕ್ಷನ್ ಅಲ್ಲ. ಸೊ ಹಾಗಾಗಿ ಇದು ಕೌಂಟರ್ ಪ್ರೊಡಕ್ಟಿವ್ ಆಗುತ್ತೆ ಅಂತ ಹೇಳಿ, ಜೊತೆಗೆ ಈ ಬಿಜೆಪಿಗೆ ಒಂದು ಅವಕಾಶ ಮಾಡ್ಕೊಟ್ಬಿಟ್ಟಂಗಾಗುತ್ತೆ. ಇದು ಏನಂದ್ರೆ ನ್ಯಾಷನಲಿಸ್ಟಿಕ್ ಸೆಂಟಿಮೆಂಟ್ ಅನ್ನ ಅವರು ಜೋರಾಗಿ ತಗೊಂಡ್ ಬರೋದಕ್ಕೆ ಸಾಧ್ಯ ಇರುತ್ತೆ. ಯಾಕಂದ್ರೆ ಅವ್ರು ಮೊದಲೇ ತುಗಡೆ ಗ್ಯಾಂಗ್ ಅಂತ ಹೆಸರಿಟ್ಟಿದ್ರು ಅವ್ರಿಗೆ, ಕಾಂಗ್ರೆಸ್ನವ್ರಿಗೆ. ಇಂಥದ್ರಲ್ಲಿ ಜೋಡೋ ಭಾರತ್ ಮಾಡಕ್ ಹೋಗಿ ಇವರು ಥೋಡೋ ಭಾರತ್ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇತ್ತು ಒಂದು. ಎರಡನೇ, ಈ ಮಧ್ಯದಲ್ಲಿ ಈ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಬೇರೆ ಬಂದ್ಬಿಡ್ತಲ್ಲ, ಆಮೇಲೆ ಕೆಫೆ ಬ್ಲಾಸ್ಟ್ ಆಗೋಯ್ತಲ್ಲ, ಅದಕ್ಕೆ ಇವರು ಚೇಂಜ್ ಮಾಡ್ಕೊಂಡಿದ್ದಾರೆ ಇವತ್ತು. ಅದಕ್ಕೆ ಅದೇ ಸ್ಟೋರಿ ನಾನು ಬರದೆ ಇವತ್ತು ಟೈಮ್ಸ್ ಆಫ್ ಇಂಡಿಯಾಗೆ. ಹೆಂಗೆ ಇವಾಗ ನಿನ್ನೆ ಅವರು ಇದು ಭಾರತ್ ಜೋಡೋ ಮಧ್ಯದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ರು. ಏನಂದ್ರೆ ಯುವಕರಿಗೆ ಇದು ನ್ಯಾಷನಲ್ ಗ್ಯಾರಂಟಿ, ಇದು ಸ್ಟೇಟ್ ನಲ್ಲಿ 5 ಗ್ಯಾರಂಟಿ ಇದೆ, ಅದು ನಿಮಗೆ ಗೊತ್ತಿದೆ. ನ್ಯಾಷನಲ್ ಗ್ಯಾರಂಟಿ ಮೊದಲನೇ ಇನ್ಸ್ಟಾಲ್ಮೆಂಟ್ ಆಫ್ ಗ್ಯಾರಂಟಿ. ಸೊ ಈಗ ಅವರಿಗೆ ಇರೋದು ಒಂದೇ ಅಸ್ತ್ರ, ಗ್ಯಾರಂಟಿ. ಆ ಗ್ಯಾರಂಟಿನೇ ಇಟ್ಕೊಂಡು ಬಿಜೆಪಿಯನ್ನ ಕೌಂಟರ್ ಮಾಡಕ್ ಹೊರಟಿದ್ದಾರೆ. ಆದ್ರೆ ಅಲ್ಲಿ ಮೋದಿ ಗ್ಯಾರಂಟಿ ಅಂತ ಅವ್ರು ತರ್ತಾ ಇದ್ದಾರೆ. ಇಟ್ ಈಸ್ ಗೋಯಿಂಗ್ ಟು ಬಿ ಗ್ಯಾರಂಟಿ ವರ್ಸಸ್ ಗ್ಯಾರಂಟಿ, ಅಟ್ ಲೀಸ್ಟ್ ಇನ್ ಕರ್ನಾಟಕ. ಚಂದನ್, ಓಕೆ, ಈ ಗ್ಯಾರಂಟಿ ವರ್ಸಸ್ ಗ್ಯಾರಂಟಿ ಹೆಂಗ್ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಸಹಜವಾಗಿ ಇಲ್ಲಿ ರಾಜ್ಯದಲ್ಲಿ ಇವರು ಪ್ರಕಟಿಸಿರುವ ಗ್ಯಾರಂಟಿಗಳ ಪೆನೆಟ್ರೇಷನ್ ಚೆನ್ನಾಗಿದೆ, ಪಾಸಿಟಿವ್ ಆಗಿದೆ ಅಂತ ಒಂದು ಸರ್ವೆ ಏನೋ ಹೇಳ್ತು ಅಂತ ನಾನು ಕೇಳ್ಪಟ್ಟೆ ಸರ್. ಬಟ್ 85% ಅವ್ರು ಏನ್ ಹೇಳ್ತಾ ಇದ್ದಾರೆ, ಅವ್ರ ಏನ್ ಕ್ಲೈಮ್ ಮಾಡ್ತಾ ಇದಾರೆ ಸ್ಟೇಟ್ ಗವರ್ನಮೆಂಟ್ ಅಂದ್ರೆ 85%, ಅಂದ್ರೆ ಇವಾಗ ಅದರಲ್ಲೂ ಕೂಡ ಅನ್ನಭಾಗ್ಯ ಅಂತೂ 85% ರೀಚ್ ಆಗಿದೆ. ಈ ಗೃಹಲಕ್ಷ್ಮಿ ಬಂದು ಒಂದು 2.5 ಲಕ್ಷ ಬಿಟ್ರೆ ಇನ್ನೆಲ್ರಿಗೂನು ಅಂದ್ರೆ 1,17,00,000 ಜನಕ್ಕೆ ಅದು ರೀಚ್ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ತಮಾಷೆ ಏನ್ ಗೊತ್ತಾ, ನಮ್ಮ ಈ ವೋಟರ್ ಸೈಕಿ ಅಥವಾ ಸೈಕಾಲಜಿ ಹೇಗಿದೆ ಅಂದ್ರೆ, ಅದಕ್ಕೆ ಅದನ್ನ ಇವರೇ ಮಾಡಿರೋದು, ನಮ್ಮ ಪೊಲಿಟಿಕಲ್ ಪಾರ್ಟೀಸೇ ಮಾಡಿರೋದು. ಏನಂತಂದ್ರೆ ಒಂದ್ಸತಿ ನೀವು ಗ್ಯಾರಂಟಿ ಕೊಟ್ಟು ಅದನ್ನ ಪೂರೈಸ್ಬಿಟ್ರೆ ಮುಗಿದೋಯ್ತು, ವಾಟ್ ನೆಕ್ಸ್ಟ್ ಅಂತ ಕೇಳ್ತಾರೆ. ಅಂದ್ರೆ ಆಮಿಷ ಒಡ್ಡಿ 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 ಏನಾಗಿದೆ ಜನಗಳಿಗೆ, ಈಗ ನೀವು ಫುಲ್ಫಿಲ್ಡ್ ಪ್ರಾಮಿಸಸ್ ಇಂಪಾರ್ಟೆಂಟ್ ಅಲ್ಲ, ನೆಕ್ಸ್ಟ್ ಏನ್ ಕೊಡ್ತೀರ ನೀವು, ಅದು ಅದ್ರ ಬಗ್ಗೆ ಆಕರ್ಷಣೆ ಇರುತ್ತೆ. ಸೊ ಆ ಸವಾಲು ಕೂಡ ಕಾಂಗ್ರೆಸ್ಗಿದೆ. ಈ 5 ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ಮಾಡ್ಬಿಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನುವಾಗ ಮೋದಿ ಗ್ಯಾರಂಟಿ ಬರ್ತಾ ಇದೆ. ಹಾಗಾಗಿ ಆಗಿರೋ ಗ್ಯಾರಂಟಿ ಆಕರ್ಷಣೀಯನಾ, ಆಗ್ಬೇಕಾಗಿರೋ ಗ್ಯಾರಂಟಿ ಆಕರ್ಷಣೀಯನಾ ಅನ್ನೋದು ಕೂಡ ಒಂದು ಕ್ವಶನ್ ಈ ಎಲೆಕ್ಷನ್ ನಲ್ಲಿ. ಓಕೆ, ಬಟ್ ಇಂಡಿ ಅಲಯನ್ಸ್ ವಿಷಯಕ್ಕೆ ಬರುವಾಗ ಇದು ಕರ್ನಾಟಕದ ಮಟ್ಟಕ್ಕಾಯ್ತು ಬಿಡಿ. ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಇದೆ. ಕರ್ನಾಟಕದಲ್ಲಿ ನಿಮಗೆ ಇಂಡಿ ಅಲಯನ್ಸ್ ವರ್ಸಸ್ ಬಿಜೆಪಿ ಇಲ್ಲ. ಆದ್ರೆ ನಾವು ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ
ಅಲ್ಲಿ ಇಂಡಿಯಾ ಅಲಯನ್ಸ್ ಬಂದ್ಬಿಡುತ್ತೆ. ಅಲ್ಲಿ ಬಹಳ ಸವಾಲುಗಳಿದ್ದಾವೆ, ಅಲ್ಲಿ ಹಲವು ಆಲೋಚನೆಗಳಿದ್ದಾವೆ, ಹಲವು ಯೋಜನೆಗಳಿದ್ದಾವೆ, ಹಲವು ತೊಡಕುಗಳಿದ್ದಾವೆ. ಆಮೇಲೆ ಒಂದು ಲೀಡರ್ಶಿಪ್ನ ಕ್ವಾಲಿಟಿಯ ಬಗ್ಗೆ ಪ್ರಶ್ನೆಗಳಿದ್ದಾವೆ, ಮತ್ತು ಸ್ಕಿಲ್ ಬಗ್ಗೆ ಪ್ರಶ್ನೆ ಇದೆ, ಮತ್ತು ಕೆಲವರಿಗೆ ಓನರ್ಶಿಪ್ ಬೇಡ ಆದರೆ ನಾವು ಪ್ರಧಾನಿ ಆಗಬೇಕು ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ನಾನು ಚುನಾವಣೆಗೆ ನಿಂತ್ಕೊಳ್ಳಲ್ಲ, ನಾನು ಪ್ರಧಾನಿ ಆಗಬೇಕು ಅಂತ ಹೇಳ್ತಾರೆ. ಆಮೇಲೆ ಈ ಬಿಜೆಪಿ ಅವ್ರಿಗಿದ್ದ ಹಾಗೆ ಒಂದು ಮುಖವೂ ಕೂಡ ಇಲ್ಲ. ಇಂಥವ್ರು ನಮ್ಮ ಪ್ರಧಾನಿ ಅಭ್ಯರ್ಥಿ ಅಂತ ಒಂದು ಬ್ಯಾಂಕ್ ಪಾನ್ ಮಾಡಿಕೊಳ್ಳುವಂಥ ಪ್ರಯತ್ನ ಕಾಂಗ್ರೆಸ್ ಇಂದ ಈ ಕ್ಷಣದವರೆಗೂ ಕೂಡ ಆಗಿಲ್ಲ. ಸೊ ನಿಮ್ಮ ಪ್ರಕಾರ ಏನು ಈ 5 ಗ್ಯಾರಂಟಿ ದೇಶಾದ್ಯಂತ ಬೇರೆ ರೀತಿಯಲ್ಲಿ 2.0 ಆಗಿ ವಿಸ್ತರಣೆ ಮಾಡ್ತಾರೋ, ಅಥವಾ ದೇಶಕ್ಕೇನೋ ಬೇರೆ ಬೇರೆ ಗ್ಯಾರಂಟಿಗಳನ್ನ ಅಂತ ಕೊಟ್ಬಿಟ್ಟು ಅಲ್ಲಿ ಏನಾದ್ರು ಮಾಡ್ತಾರೋ? ಒಂದು ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ ಚಂದನ್. ಯಾಕೆಂದ್ರೆ ಈ ಎಲೆಕ್ಷನ್ ಅಲ್ಲಿ ಕರ್ನಾಟಕದ ಡೈಮೆನ್ಷನ್ ಬೇರೆ, ಕರ್ನಾಟಕದ ಆಯಾಮನೇ ಬೇರೆ. ಆದ್ರೆ ಕರ್ನಾಟಕದ ಲೆನ್ಸ್ ಇಂದ ನಾವು ಇಡೀ ದೇಶದ ಒಂದು ಲೋಕಸಭಾ ಎಲೆಕ್ಷನ್ಸ್ ಅನ್ನು ನೋಡಕ್ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್ ದಿ ಸ್ಟ್ರಾಂಗೆಸ್ಟ್. ಅಂದ್ರೆ ಒಂದೇ ಒಂದು ಸ್ಟೇಟ್ ಕಾಂಗ್ರೆಸ್ ತುಂಬಾ ಸ್ಟ್ರಾಂಗ್ ಇರೋದು ಅಂತಂದ್ರೆ ಕರ್ನಾಟಕ. ಅದು ಬಿಟ್ರೆ ಕೇರಳ, ನಾಟ್ ಇವನ್ ತೆಲಂಗಾಣ ಮೈಂಡ್ ಯು. ಅಂದ್ರೆ ತೆಲಂಗಾಣದಲ್ಲಿ ಅವ್ರಿಗೆ ಅಧಿಕಾರ ಬಂದಿರಬಹುದು, ಅವರು ರೂಲಿಂಗ್ ಅಲ್ಲಿ ಇರಬಹುದು, ಆದ್ರೆ ಅವರು ಸ್ಟ್ರಾಂಗ್ ಅಲ್ವೇ ಅಲ್ಲ. ಯಾಕೆ ಅಂತಂದ್ರೆ ಅದು BRS ಇದೆ, ಆಮೇಲೆ ಬಿಜೆಪಿ ಕೂಡ ಅದಕ್ಕೆ ಪ್ರೆಸೆನ್ಸ್ ಇದೆ. ಹಾಗೇನೆ ಇದು ಹಿಮಾಚಲ್ ಪ್ರದೇಶ ಅಷ್ಟೇನೆ. ಹಿಮಾಚಲ್ ಪ್ರದೇಶದಲ್ಲಿ ಅವ್ರದ್ದು ಅಧಿಕಾರಕ್ಕೆ ಇವಾಗ ಬಂದಿದ್ದಾರೆ, ಆದ್ರೆ ಅವ್ರದ್ದು ಈಗಾಗಲೇ ಶೇಕ್ ಆಗ್ತಾ ಇದೆ ಅವ್ರದ್ದು ಸರ್ಕಾರ. ಅದ್ರ ಜೊತೆಗೆ ಬಿಜೆಪಿ ಅಷ್ಟೇ ಸ್ಟ್ರಾಂಗ್ ಇದೆ. ಸೊ ಹಾಗಾಗಿ ಕರ್ನಾಟಕ ಮಾತ್ರನೇ ಇಟ್ ಇಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂತ ಹೋಗ್ತಾ ಇರೋದು. ಇನ್ನು ಮಿಕ್ಕಿದ ಕಡೆ ಇಲ್ಲಲ್ಲ, ಕಾಂಗ್ರೆಸ್ ಹಸ್ ಬೀನ್ ಎ ಜೂನಿಯರ್ ಪಾರ್ಟ್ನರ್. ಅಂದ್ರೆ ಲಾರ್ಜ್ಲಿ ಎಷ್ಟೋ ಸ್ಟೇಟ್ ಗಳಲ್ಲಿ, ಅದು ವೆಸ್ಟ್ ಬೆಂಗಾಲ್ ಇರ್ಬೋದು, ತಮಿಳುನಾಡು ಇರಬಹುದು, ಇದು ಮಹಾರಾಷ್ಟ್ರ ಇರಬಹುದು, ಇಲ್ಲೆಲ್ಲ ಅದು ದೊಡ್ಡ ದೊಡ್ಡ ಸ್ಟೇಟ್ ಗಳು, ಅಲ್ಲೆಲ್ಲ ಜೂನಿಯರ್ ಪಾರ್ಟ್ನರ್ ಆಗಿದೆ. ಹಾಗಾಗಿ ಇವ್ರಿಗೆ ಸಿಗ್ತಾ, ಬಿಹಾರ್ನಲ್ಲೂ ಕೂಡ ಅಷ್ಟೇನೆ, UP ನಲ್ಲೂ ಅಷ್ಟೇ, ಇವ್ರಿಗೆಲ್ಲ ಸಿಗ್ತಾ ಇರೋದು ಚಿಕ್ಕ ಅಂದ್ರೆ ಕಮ್ಮಿ ಸೀಟ್ಗಳು. ಅದರಲ್ಲೂ ಕೂಡ ಇವರು ಎಷ್ಟು ಸ್ಕೋರ್ ಮಾಡ್ಬೇಕು ಅಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಗೆದ್ದು ಬರ್ತಾ. ಈಗ 2 ಸಾರಿ ಗೆದ್ರೆ 2014 ಅಂಡ್ 2019 ನಲ್ಲಿ ಸಿಂಗಲ್, ಅಂದ್ರೆ ಅದರ್ ದನ್ ರೂಲಿಂಗ್ ಪಾರ್ಟಿ ಅಮಾಂಗ್ ದಿ ಇದು ಅಪೋಸಿಷನ್ ಪಾರ್ಟೀಸ್, ಇದು ಸೀನಿಯರ್ ಮೋಸ್ಟ್ ಅಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಂತು. ಈಗ ಅದು ಕೂಡ ಬರ್ಬೇಕಾಗಿದ್ರೆ ಅದು ತುಂಬಾ ಕಷ್ಟ ಪಡ್ಬೇಕು ಅನ್ನುವಂತ ಒಂದು ಪರಿಸ್ಥಿತಿ ಇದೆ. ಆಮೇಲೆ ಅಲಯನ್ಸ್ ಅನ್ನೋದು ಯಾವಾಗ್ಲೂ ಇಟ್ ಇಸ್ ಅ ವೀಕ್ನೆಸ್ ರಾದರ್ ದನ್ ದಿ ಸ್ಟ್ರೆಂತ್. ನೋಡಿ, ಕರ್ನಾಟಕದಲ್ಲಿ ಅದು ಏಕಾಂಗಿಯಾಗಿ ಚುನಾವಣಾ ಕಣಕ್ಕಿಳಿದಿದೆ, ಅದಕ್ಕೋಸ್ಕರ ಅದು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರೋದು. ಇದೇ ಕಾಂಗ್ರೆಸ್ 2019 ಅಲ್ಲಿ ನೀವು ಹೇಳಿದ ಹಾಗೆ JDS ಜೊತೆ ಸೇರಿದ್ದಾಗ ಅದು ತುಂಬಾ ವೀಕ್ ಆಗ್ಬಿಟ್ಟು 1 ಸೀಟ್ ಇಳಿತು. ಸೊ ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಯಾಕೆ ಸ್ಟ್ರಾಂಗ್ ಇದೆ ಅಂದ್ರೆ ಏಕಾಂಗಿಯಾಗಿದೆ. ಆನ್ ದಿ ಅದರ್ ಹ್ಯಾಂಡ್ ಬಿಜೆಪಿ JDS ಜೊತೆ ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿ. ಆದ್ರೆ ಬೇರೆ ರೆಸ್ಟ್ ಆಫ್ ಇಂಡಿಯಾ ಅಂತ ಬಂದಾಗ ಬಿಜೆಪಿ ಅಂದ್ರೆ ಎಲ್ಲಿ ಈಗ ಮಹಾರಾಷ್ಟ್ರ ಮತ್ತೆ ಬಿಹಾರ್ ಬಿಟ್ರೆ, ಪಂಜಾಬ್ ಬಿಟ್ರೆ, ಅದು ಇಟ್ ಈಸ್ ಗೋಯಿಂಗ್ ಇಟ್ ಅಲೋನ್. ಸೊ ಬಿಜೆಪಿನ ಮೇಲ್ನೋಟಕ್ಕೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ, ಕಾಂಗ್ರೆಸ್ನ ಸವಾಲುಗಳು ಹೆಚ್ಚಿದೆ. ಈ ಸಂಸತ್ನಲ್ಲಿ ಸಿಕ್ಕಾಪಟ್ಟೆ ಸಂಪತ್ತಿದೆ ಅಂತ ಬಹಳ ಜನಕ್ಕೆ ಆಸೆ. ಯಾವ ಸಂಪತ್ತು? ಅಧಿಕಾರದ ಸಂಪತ್ತು, ಅದರ ಜೊತೆಗೆ ಗೂಟದ ಕಾರಿನ ಸಂಪತ್ತು, ಅದರ ಜೊತೆಗೆ ಮಿನಿಸ್ಟ್ರಿಗಿರಿಯ ಸಂಪತ್ತು. ಹಾಗಾಗಿ ಹಲವು ಸವಾಲುಗಳನ್ನು ನಾವು ಈ ಸಂಸತ್ತಿಗೆ ಪ್ರವೇಶ ಮಾಡಬೇಕು ಮತ್ತು ಸಂಪತ್ತು ಪಡ್ಕೊಳ್ಬೇಕು ಅಂತಂದರೆ ಫೇಸ್ ಮಾಡೋಣ ಅಂತ ಕಾಯ್ತಾ ಇದ್ದಾರೆ. ಈಗ ನಾನು ಮಾತನಾಡ್ತಾ ಇದ್ದೆ ಕಾಂಗ್ರೆಸ್ಸಿಗಿರುವ ಸವಾಲುಗಳ ಬಗ್ಗೆ. ನಾನು ಕಾಂಗ್ರೆಸ್ಸಿನ ವಕ್ತಾರರಿಗೆ ಬಂತೇನೆ, ಅವ್ರನ್ನೇ ಕೇಳೋಣ, ಹೌ ಆರ್ ದೇ ಪ್ರಿಪೇರ್ಡ್ ಟು ಫೇಸ್ ದಿಸ್ ಯುಫೋರಿಯಾ? ನೋ, ಲೆಟ್ಸ್ ಗೋ ಫಾರ್ ದಿ ಪ್ರೆಸ್ ಮೀಟ್. ಕಾಂಗ್ರೆಸ್ನವ್ರಿಗೆ ಬರ್ತೀನಿ, ಆದರೆ ಪ್ರೆಸ್ ಮೀಟ್ನಲ್ಲಿ. ಲೆಟ್ಸ್ ಗೋ ಫಾರ್ ದಿ ಪ್ರೆಸ್ ಮೀಟ್. ಥ್ಯಾಂಕ್ ಯು. बेसिकली डेफिनेटली आज विमेंस का डे है, विमेंस डे है, उसका भी हार्टी कंग्रेचुलेशन फॉर दैट ऑल्सो. वी आर नाउ ऑन द इलेक्शन मोड. आई थिंक कांग्रेस पार्टी within last 2-3 weeks we are going on an aggressive path on election campaign. On one side, our leader Rahul Gandhi ji is doing Bharat Jodo Nyay Yatra. That yatra now reached Gujarat after covering so many states. It started from Manipur, now ending on Mumbai. On March 17th, there will be a mammoth rally in Mumbai
17th evening. The Yatra will be culminated on March 17th. We invited all the India Party leaders to attend that Bombay rally. Our Congress President himself is writing a letter and sending an invitation to all of the India Party leaders. During this Yatra, you are all aware of that. We are announcing lot many guarantees and promises to the people of the country. Basically, we announced Kisan Nyay, passing a law granting legal status to MSP in Parliament. This is the biggest demand from the farmer side. Congress Party is committed to fulfill this promise when India is coming back into power. Then, Hissadari Nyaya, a socio-economic caste census to give more meaningful foundation to social empowerment and economic justice in the ownership of the nation's wealth and participation in the government. Yesterday we announced the UN Nyaya, one of the biggest guarantee and promises relating to the youth of this country. The youth of this country are totally demoralized. The way in which unemployment is peaking in this country. To address that concern, we are very much committed. Congress Party is very much committed. India Coalition is committed. Through Bharti Bharosa, the Congress guarantee that it will create 30 lakhs job in central government, according to the published job calendar, which we have done in Karnataka. You know that our Telangana experience. Within these 3 months, we have given 35,000 youths job. Can you imagine that? You can verify. Therefore, whenever we are promising, we are fulfilling that. In Karnataka also done, Telangana also done. Now we are promising that 30 lakhs job will be created in the central government when we come into the power. Pehli Naukri Baki, Congress guarantee a new right to apprenticeship act. Just like Manrega, just like right to information, just like right to food, the right to apprenticeship act is going to be implemented. A private or public sector company to every diploma holder or college graduate below the age of 25. Apprentice will get a 1 lakh per year. That is 8,500 per month. The Congress guarantee is to new laws to ensure the highest standard of integrity and fairness in the conduct of public examination. Now you can see that everywhere leaking the examination is the biggest problem in this country. Our youngsters are lost their trust in these examinations now. We need to rebuild that trust. The Congress Party is giving a new guarantees to ensure the highest standards of integrity and fairness for conducting the examination to prevent the paper leak. Then Congress guarantees to bring legislation to ensure better working conditions and social security for lakhs and lakhs of youth who seek employment every year in the gig economy. The Congress will create rupees 5,000 crore corpus with allotment spread across all districts of the country for a period of 5 years. Youth below age of 40 years can avail startup funding of their business enterprises in any sector. This guarantee is going to be to the field. Just now we have reviewed with the General Secretaries in charges and PCC President of this country to have a verification about our war room status, our booth level agent status and our booth level work status. We will spread this guarantees among the villages all over the country. Now I am coming to the next item. Yesterday Congress Election Committee had met, you know that. Now Central Election Committee of Congress has selected 39 candidates, first list of the candidates. We are announcing 39 candidates today.
in which included former Congress President Rahul Gandhi's name is there, former Chhattisgarh Chief Minister Bhupesh Baghel ji's name is there, former CWC member Tamaruddin Sahu is there. That I will leave it out. In this list, out of 39, "15 people are from general category and 34 candidates from SC, ST, OBC minorities. 24. 15 from general category, 24 out of 39 from SC, ST, OBC and minority. 12 people are below 50 years age, under 50 years age. 8 people are between 15 and 60. 61 and 70, 12 people are there. 71 to 76, 7 people are there. This is the age status. 71 to 76. Now I am reading out the names. Chhattisgarh, Jankir Champa SC, Dr. Shivkumar Daharia. Chhattisgarh State, Korba, Mrs. Jyotsna Magans. Chhattisgarh 6, Rajnandgarh, Bhupesh Baghel. Chhattisgarh Durg, Rajendra Sahu. Chhattisgarh Raipur, Vikas Upadhyaya. Chhattisgarh Mahasamud, Tamaruddin Sahu. Tamarudwaj Sahu. Karnataka, Bijapur SC, HR Algor. Karnataka Haveri, Anand Swami Gaddevara Mats. Anand Swami Gaddevara Mats. Karnataka Tumkur, SP Muddana Megowda. Karnataka Mandya, Venkat Ramegowda, Star Chandru. Karnataka Bangalore Rural, DK Suresh. Shimoga, Srimati Geeta Shivraj Kumar. Hassan, Shreyas Patel. Then Kerala, Kasargod, Rajmohan Unnitan. Kannur, K. Suthagaran. Badagara, Shafi Parambil. Wayanad, former Congress President Sri Rahul Gandhi. Kozhikode, Sri M.K. Raghavan. Palakkad, Sri V.K. Srikantan. Alatur, Mrs. Ramya Haridas. Miss Ramya Haridas. ವಿಜಯಪುರದಿಂದ HR ಅಲಗೂರು, ಮಂಡ್ಯದಿಂದ ಸ್ಟಾರ್ ಚಂದ್ರು, ಬೆಂಗಳೂರು ಗ್ರಾಮಾಂತರದಿಂದ ಸಾರಿ DK ಸುರೇಶ್, ಇದು ತಪ್ಪಾಗಿ ಹೋಗ್ತಾ ಇದೆ, ಸರಿ ಮಾಡ್ಕೊಳ್ಳಿ. ಹಾಸನದಿಂದ ಶ್ರೇಯಸ್ ಪಟೇಲ್, ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಸನದಿಂದ ಶ್ರೇಯಸ್ ಪಟೇಲ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ತುಮಕೂರಿಂದ ಮುದ್ದ ಹನುಮೇಗೌಡರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾವೇರಿಯಿಂದ ಅನಂತಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. 1, 2, 3, 4, 5, 6, 7 ಕ್ಷೇತ್ರಗಳ ಅನೌನ್ಸ್ಮೆಂಟ್ ಆಗಿದೆ ಔಟ್ ಆಫ್ 28. ಒಂದು 2 ಗಂಟೆಗಳ ಮುಂಚೆ ಪ್ರಾಬಬಿಲಿಟಿ ಅಂತ ಬಂತು ಒಂದು ಲಿಸ್ಟ್. ಅದು CEC ಯಲ್ಲಿ ಫೈನಲ್ ಆಗಿದೆ. ಇನ್ನೂ ಕೂಡ
ಸಿಗ್ನೇಚರ್ ಆಗಬೇಕು ACC ಪ್ರೆಸಿಡೆಂಟ್ರದ್ದು ಅಂತ ಬಂತು. ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಅಂತ ಬದಲಾಯಿಸಿ PCR ಟೀಮ್. ಆಲ್ಮೋಸ್ಟ್ 100 ಔಟ್ ಆಫ್ 100 ಇದೇ ಹೆಸರುಗಳಿದ್ವು. ಈಗಲೂ ಕೂಡ ಇದೇ ಹೆಸರಿದೆ. ಇನ್ನು 2 ಹೆಸರುಗಳು BN ಚಂದ್ರಪ್ಪನವರದ್ದು ಆನ್ ಹೋಲ್ಡ್ ಅಂತ ಇತ್ತು ಅದರಲ್ಲಿ. ಆಮೇಲೆ ಮೊನ್ನೆ ರಿಟೈರ್ಡ್ ಆದಂಥ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಅವರು ಉಡುಪಿ ಮತ್ತು ಚಿಕ್ಕಮಗಳೂರಿನಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಇತ್ತು ಆ ಲೆಟರ್ನಲ್ಲಿ. ಆದರೆ ಅದರ ಪಕ್ಕ ಯೆಟ್ ಟು ಜಾಯಿನ್ ದಿ ಪಾರ್ಟಿ ಅಂತ ಬರೆದಿದ್ರು. ಹಾಗಾಗಿ ಅವರು ಪಾರ್ಟಿ ಜಾಯ್ನ್ ಆದ್ಮೇಲೆ ಸೇರ್ಕೊಳ್ತಾರೆ ಅನ್ನೋದು ಸ್ಪಷ್ಟ ಆಯ್ತು. ಓಕೆ, ಕಮ್ ಟು ದಿ ಕ್ಯಾಮ್ರಾ ಪ್ಲೀಸ್. ಇದು ಆಲ್ಮೋಸ್ಟ್ ಅಲ್ಲರಿ 100 ಔಟ್ ಆಫ್ 100 ಅವಾಗ ಬಂದಿದ್ದಂಥದ್ದೇ. ಇದರಿಂದ ನಾವು ಯಾವ ರೀತಿಯಲ್ಲಿ ಯಾವ ಹಂತದಲ್ಲಿ ಕಾಂಗ್ರೆಸ್ಸು ಈ ಚುನಾವಣೆಗೆ ಸನ್ನದ್ಧವಾಗಿ ನಿಂತ್ಕೊಂಡಿದೆ ಅನ್ನೋದನ್ನು ಮಾತನಾಡಬೇಕಾಗಿದೆ. ಕಳಸಲ ಶ್ರೇಯಸ್ ಪಟೇಲು ರೇವಣ್ಣವರಿಗೇನೆ ಸಿಕ್ಕಾಪಟ್ಟೆ ಠಕ್ಕರ್ ಕೊಟ್ಟು 3000 ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ರು. ಇನ್ನು DK ಸುರೇಶ್ ಅವರ ಜಾಗ ಅದು ಬೆಂಗಳೂರು ಗ್ರಾಮಾಂತರ, ಅಲ್ಲಿಂದ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಗೊತ್ತಿತ್ತು. ಆದರೆ ಮಂಡ್ಯದಿಂದ ಸ್ಟಾರ್ ಚಂದ್ರು ಈಸ್ ಕ್ವೈಟ್ ಎನ್ ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್. ಹಲವು ರಾಜಕಾರಣಿಗಳ ಬೆಂಬಲ ಮತ್ತು ಹಲವು ರಾಜಕಾರಣಿಗಳ ಸಖ್ಯ, ಅದರ ಜೊತೆಗೆ ನೆಂಟಸ್ತಿಕತನ ಇದೆ. ವಿಜಯಪುರದಿಂದ ಅಲಗೂರವರು, ಹಾವೇರಿಯಿಂದ ಅನಂತಸ್ವಾಮಿ, ತುಮಕೂರಿಂದ ಮುದ್ದನ್ಮೇಗೌಡರು ಮೊನ್ನೆ ಮತ್ತೆ ಕರ್ಕೊಂಬಂದ್ರು. ಅಲ್ಲಿ ಒಂದು 2-3 ಜನ ಇದ್ರು. ನನಗೆ ನೆನಪಿರೋ ಹಾಗೆ ಮುರಳೀಧರ್ ಹಾಲಪ್ಪ ಅಂತ ಒಬ್ರು, ಅವರು ಸ್ಕಿಲ್ ಡೆವಲಪ್ಮೆಂಟ್ ಬೋರ್ಡ್ನೆಲ್ಲ ನಡೆಸ್ಕೊಂಡು ಬರ್ತಾ ಇದ್ರು, ಚೆನ್ನಾಗಿ ಕಾಂಗ್ರೆಸ್ನ ಸ್ಪೋಕ್ಸ್ ಪರ್ಸನ್ ಆಗಿದ್ರು. ಇನ್ನೊಬ್ಬ ದೇರ್ ವಾಸ್ ಅ ವೆರಿ ಯಂಗ್ ಬಾಯ್ ಕಾಲ್ಡ್ ನಿಕೇತ್ ರಾಜ್ ಮೌರ್ಯ, ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಹಾಗಾಗಿ ಅವರಿಬ್ಬರಿಗೂ ಕೂಡ ನಿರಾಸೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ನನಗೆ ತುಂಬ ದೊಡ್ಡ ಮಟ್ಟದ ಬದಲಾವಣೆಗಳು ಈ ಲಿಸ್ಟ್ನಲ್ಲಿ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ. ಕಳೆದ 1 ವಾರ 10 ದಿನಗಳಿಂದ ಈಚೆಗೆ ನಾವೆಲ್ಲ ಏನು ಚರ್ಚೆ ನಡೆಸ್ತಾ ಇದ್ವಿ ಅದೇನೇ 99.99% ಫೈನಲ್ ಆದಂಗೆ ಕಾಣಿಸ್ತಾ ಇದೆ. ಇನ್ನೊಂದು ವಿಷಯ ವಿಚ್ ಇಸ್ ಕನ್ಫರ್ಮ್ಡ್ ಯಾವುದು ಅಂತಂದರೆ ವಯನಾಡುವಿಂದ ರಾಹುಲ್ ಗಾಂಧಿ ಮತ್ತೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದು. ಅದರ ಬಗ್ಗೆ ಬಹಳ ಪ್ರಶ್ನೆಗಳಿತ್ತು. ಕರ್ನಾಟಕದಿಂದಲೂ ಕೂಡ ಅವರು ಸ್ಪರ್ಧೆ ಮಾಡಬಹುದು ಅನ್ನೋ ಥರದಲ್ಲಿ ಚರ್ಚೆಗಳು, ಮಾತುಕತೆಗಳು ಎಲ್ಲವೂ ಕೂಡ ಇಲ್ಲಿ ಕೇಳಿ ಬರ್ತಾ ಇತ್ತು. ಬಟ್ ನಾವ್ ಇಟ್ ಇಸ್ ಕನ್ಫರ್ಮ್ಡ್, ವಯನಾಡುವಿಂದ ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಇದು ಖಚಿತವಾಗಿದೆ. ಓಕೆ, ಜಾಸ್ತಿ ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ನಾನು ಕಾಂಗ್ರೆಸ್ನ ವಕ್ತಾರನ್ನ ಅವಾಗಲೇ ಮಾತನಾಡಿಸಬೇಕು ಅಂತ ಬಯಸ್ತಾ ಇದ್ದೆ. ಎಲ್ಲರಿಂದ ಒಂದು ಕ್ವಿಕ್ ಇನಿಷಿಯಲ್ ರಿಯಾಕ್ಷನ್ ತೆಗೆದುಕೊಂಡು ಬಿಡ್ತೇನೆ. ಇದು ಆಲ್ಮೋಸ್ಟ್ ಕನ್ಫರ್ಮ್ಡ್ ಇತ್ತು ಅಂತ ಅನ್ಕೊಳ್ತೀನಿ. ನನಗೆ ಅಂಥ ಬದಲಾವಣೆಗಳು ಏನು ಕಾಣಿಸ್ತಾ ಇಲ್ಲ. ಇದರಲ್ಲಿ ಯಾವುದೇ ರೀತಿಯಾದಂಥ ಆಶ್ಚರ್ಯಕರ ಹೆಸರುಗಳು ಯಾವುದೂ ಇಲ್ಲ. ಸೊ ಇವೆಲ್ಲ ಮುಂಚೆನೇ ಗೊತ್ತಿದ್ದಂತಹ ಹೆಸರುಗಳು. ಕೆಲವೆಲ್ಲ ಕ್ಯಾಂಡಿಡೇಟ್ಸು ಮಂಡ್ಯ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಅಥವಾ ಶಿವಮೊಗ್ಗ ಆಗಿರ್ಬೋದು, ಬೆಂಗಳೂರು ರೂರಲ್ ನಮ್ಮ ಸಂಸದರಿದ್ದಾರೆ DK ಸುರೇಶ್ ಅವರು. ಸೊ ಇವೆಲ್ಲ ಕನ್ಫರ್ಮ್ಡ್ ಸೀಟ್ಸ್. ಸೊ ಹಾವೇರಿ ಒಂದು ಸೀಟು, ಅದು ಹೆಸರು ಅದು ಒಂಥರ ಹೊಸ ಹೆಸರಾಗಿದೆ. ಸೊ ಅದನ್ನ ಹೊರತುಪಡಿಸಿದ್ರೆ ಬೇರೆದೆಲ್ಲ ಹೆಚ್ಚು ಕಡಿಮೆ ಕನ್ಫರ್ಮ್ ಇರೋವಂಥ ಹೆಸರುಗಳೇ. ಇನ್ನು ಒಟ್ಟಾರೆ ಆರಂಭದಲ್ಲಿ ನೀವು ಹೇಳಿದಾಗೆ ಕಾಂಗ್ರೆಸ್ ಪಕ್ಷ ಕೆಲವೊಂದಷ್ಟು ಏನು ನರೇಂದ್ರ ಮೋದಿ ಅವರ ವರ್ಚಸ್ಸು ಇವೆಲ್ಲ ಫೈಟ್ ಮಾಡುವಷ್ಟು ಇದನ್ನ ಗಳಿಸ್ಕೊಂಡಿದ್ಯಾ ಅಂತ ತಾವು ಹೇಳ್ತಾ ಇದ್ರಿ. ಸೊ ಇವತ್ತು ದೇಶದಲ್ಲಿ ಅನೇಕ ನರೇಂದ್ರ ಮೋದಿ ಅವ್ರನ್ನ ಪ್ರಶ್ನೆ ಮಾಡುವಂಥ ವಾತಾವರಣನೂ ಕೂಡ ನಿರ್ಮಾಣ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ ವಿಚಾರದಲ್ಲಿ ಅದನ್ನು ಬಹಿರಂಗಪಡಿಸಬೇಕು, ಮತ್ತು ಎಲೆಕ್ಟ್ರಲ್ ಬಾಂಡ್ಸ್ ಅನ್ನೋದೊಂದು ಭ್ರಷ್ಟಾಚಾರಕ್ಕೆ ನಾಂದಿ ಆಡುತ್ತೆ ಅಂತೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಸಾರ್ವಜನಿಕರಲ್ಲಿ ಅದು ಚರ್ಚೆ ಆಗ್ತಾ ಇದೆ. ಅದಾದ ನಂತರ ರೈತರು ಹೋರಾಟ, MSP ಕೊಡಬೇಕು ಅಂತೇಳಿ ರೈತರನ್ನ ದೆಹಲಿಗೆ ಹೋಗಕ್ಕೆ ಬಿಡದೇ ಇರುವಂಥದ್ದು, ರೈತರು ಹೋರಾಟ ಹೆಚ್ಚಾಗ್ತಾ ಇದೆ. ಬೆಲೆ ಏರಿಕೆ ಆಗಿರ್ಬೋದು, ಉದ್ಯೋಗ ಸೃಷ್ಟಿ ಆಗಿರ್ಬೋದು, ಇವೆಲ್ಲ ವಿಚಾರಗಳು ಕೂಡ ಈಗ ಮುನ್ನೆಲೆಗೆ ಬಂದಿದೆ. ಸೊ ಮೊದಲನೇ ಅವಧಿನಲ್ಲಿ 2014 ಮತ್ತು 2019 ಏನು ಹೇಳ್ತಾ ಇದ್ರಲ್ಲ, 70 ವರ್ಷದಿಂದ ನೀವೇನು ಮಾಡಿಲ್ಲ ಏನು ಮಾಡಿಲ್ಲ ಅಂತ, ಜನ ಇವತ್ತು 10 ವರ್ಷದಲ್ಲಿ ನೀವೇನು ಮಾಡಿದ್ದೀರಾ ಅನ್ನೋದ್ರ ಮೇಲೆ ಚರ್ಚೆ ಆಗ್ತಾ ಇದೆ. ಜನರಿಗೆ ಉದ್ಯೋಗ, ಬದುಕು, ಮತ್ತೆ ಅವರ ಜೀವನ, ರೈತರಿಗೆ ಬೇಕಾಗಿರುವಂಥ
MSPಯ ಬಲ, ಇವೆಲ್ಲದ್ರ ಬಗ್ಗೆ ಇವು ಚುನಾವಣೆಯ ಮುಖ್ಯ ವಿಚಾರಗಳಾಗ್ತಾ ಇದ್ದಾವೆ. ಸೊ ಇದನ್ನ ಏನು ಇಂಡಿಯಾ ಆರ್ಟ್ಲ್ಯಾಂಡ್ಗಳಲ್ಲಿ ಕಳೆದ ಚುನಾವಣೆಯಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ ಇಲ್ಲೆಲ್ಲ ನಾವು ಸೋತಿರ್ಬೋದು. ಬಟ್ ಆದ್ರೂ ಕೂಡ ಲೋಕಸಭೆ ವಿಚಾರಕ್ಕೆ ಬಂದಾಗ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ರೀತಿಯಾದಂಥ ಒಂದು ನರೇಟಿವ್ ಫಿಕ್ಸ್ ಆಗುತ್ತೆ ಅಂತ ಭಾವಿಸಿದ್ದೀನಿ. ಓಕೆ, ರೈಟ್. ನಾನು ಉಪಾಧ್ಯಾಯರಿಗೆ ಹೋಗ್ತೀನಿ. ಸರ್, ಈ ಲಿಸ್ಟ್ನ ಬಗ್ಗೆ ಭಾಳ ದೊಡ್ಡ ಮಟ್ಟದ ಕುತೂಹಲಗಳಿಲ್ಲ, ಎಲ್ಲವೂ ಕನ್ಫರ್ಮ್ಡ್ ಇತ್ತು. ಅನಂತಸ್ವಾಮಿ ಗಡ್ದೇವ್ರ ಮಠ ಅವರ ಹೆಸರು ಕೂಡ ಆಲ್ಮೋಸ್ಟ್ ನಾವು ನಿನ್ನೆ ಹಾವೇರಿ ಗದಗದ ಬಗ್ಗೆ ಮಾತಾಡ್ತಾ ಇದ್ದಾಗ ಅದನ್ನು ಆಲ್ಮೋಸ್ಟ್ ಅದಾಗಬಹುದು ಅನ್ನೋ ಥರದಲ್ಲೇ ಇತ್ತು. ಬಟ್ ಏನು ಸ್ಟ್ರಾಟಜೀಸು ಮತ್ತು ಮಾನದಂಡಗಳೇನು ಒಬ್ಬ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡೋದಕ್ಕೆ ಕಾಂಗ್ರೆಸ್ನಲ್ಲಿ ಅಂತ ನನಗೆ ಗೊತ್ತಿಲ್ಲ. ಅಲ್ಲ ನೋಡಿ, ಈಗ 1/4 ಈಗ ಅನೌನ್ಸ್ ಮಾಡಿದ್ದಾರೆ. 28ಅಲ್ಲಿ 7 ಅಂದರೆ 1/4 ಆಯಿತು. ಹೌದು. ಅದರಲ್ಲಿ ಅವರು ಗೆಲ್ಲಬಹುದಾದದ್ದು ಎಷ್ಟು? ಲಾಸ್ಟ್ ಟೈಮೇ ಗೆದ್ದಿರೋದು 1. ಸೊ 1ರಿಂದ ಈಗ ಮೇಲೆ ಹತ್ತಬೇಕು. ಮೊದಲೆಲ್ಲ ಏನೋ ಅವರು 14, 18, 20, 24ರವರೆಗೂ ಹೋಗಿದ್ದು, 27 ಹೋಗಿರೋದು ಇದೆ. 27 ಔಟ್ ಆಫ್ 28 ದೇ ಒನ್ ಇದೆ. ಬಟ್ ಈಗ ಬರ್ತಾ ಬರ್ತಾ ಕಮ್ಮಿ ಆಗಿ ಏನೋ ಕಳೆದ ಬಾರಿ ಲೋಯೆಸ್ಟ್ ಪರ್ಫಾರ್ಮೆನ್ಸ್ ಆಗಿರೋದ್ರಿಂದ ಇವರ ಸ್ಟ್ರೆಂತ್ ಇರ್ತಕ್ಕಂಥದ್ದು ಈ ಭಾಗದಲ್ಲೇ. ಈಗ ಏನೇನು ಅನೌನ್ಸ್ ಮಾಡಿದ್ದಾರೆ ಅದಿಷ್ಟರಲ್ಲೇ ಬಹುಶಃ ಐ ಥಿಂಕ್ ದೇ ಹ್ಯಾವ್ ಅ ಗುಡ್ ಚಾನ್ಸ್ ಇನ್ ತುಮಕೂರು. ಐ ಥಿಂಕ್ ಬಿಕಾಸ್ ಮುದ್ದ ಹನುಮೇಗೌಡ ಇಸ್ ಅ ಗುಡ್ ಕ್ಯಾಂಡಿಡೇಟ್. ಒಮ್ಮೆ ಎಲೆಕ್ಟ್ ಆಗಿದ್ದಂಥವ್ರು ಬಿಜೆಪಿಗೆ ಹೋಗಿ ವಾಪಸ್ ಬಂದರು MP. ಆ್ಯಂಡ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಬಿಜೆಪಿನಲ್ಲಿ. ಓಕೆ, ಬಸವರಾಜು ರಿಟೈರ್ ಆಗಿದ್ದಾರೆ ಆ್ಯಂಡ್ ಸೋಮಣ್ಣ ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಸೋಮಣ್ಣ ಅವರಿಗೆ ಅಲ್ಲಿ ಎಷ್ಟು ಬೆಂಬಲ ಸಿಗುತ್ತೆ ಗೊತ್ತಿಲ್ಲ. ಸೊ ದಟ್ ಈಸ್ ಅ ಬೆಟರ್ ಇದು. ಎರಡನೇದಾಗಿ ಇಂಟ್ರೆಸ್ಟಿಂಗ್ ಅಂದರೆ ಇದು ಯಾವುದು ಹಾಸನ. ಯಾಕಂದರೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ನಿಲ್ತಾರೋ ಇಲ್ಲೋ, ಯಾಕಂದರೆ ಡಿಸ್ಕ್ವಾಲಿಫೈ ಆಗಿದೆ. ಅದರದ್ದು ರಿಸಲ್ಟು ಕೋರ್ಟಿಂದ ಬರುತ್ತಿಲ್ಲ. ಅದು ಬರದೇ ಇದ್ದರೆ ಬಹುಶಃ ಅವ್ರು ಕಂಟೆಸ್ಟ್ ಮಾಡಲಿಕ್ಕಾಗಲ್ಲ. ಅವ್ರು ಕಂಟೆಸ್ಟ್ ಮಾಡದೇ ಇದ್ದರೆ ಅದು JDSಗೆ ಕೊಟ್ಟರೆ ಯಾರು ಕಂಟೆಸ್ಟ್ ಮಾಡ್ತಾರೆ ಅವ್ರ ಸ್ಥಾನದಲ್ಲಿ ಅನ್ನುವ ಒಂದು ಇದಿದೆ. ಮತ್ತು ಶ್ರೇಯಸ್ ಪಟೇಲು ಅಲ್ಲಿ ಒಂದು ಒಳ್ಳೆ ಹೆಸರು ಮಾಡಿದ್ದಾರೆ ಅಂತ, ಯಂಗ್ ಲೀಡರ್. ಬಟ್ ಮಂಜುನಾಥ್ ನಿಲ್ಲಿಸಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಎ ಗುಡ್ ಚಾನ್ಸ್. ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಆ್ಯಂಡ್ ಹಿ ಹ್ಯಾಸ್ ಅ ಗುಡ್ ಇಮೇಜ್. ಎಲ್ಲಿ? ಹಾಸನದಲ್ಲಿ ಅನೌನ್ಸ್ ಆಗ್ಬಿಡ್ತಲ್ಲ ಇನ್ನೇನು. ಅಲ್ಲ, ಅದೇ ಐ ಥಿಂಕ್ ಮಂಜುನಾಥ್ ಅವ್ರು ನಿಂತರೆ ಇಟ್ ವಿಲ್ ಬಿ ಮೈತ್ರಿಯಿಂದ ಹೇಳ್ತಾ ಇದ್ದೀರಲ್ಲ. ಬಟ್ ಅಲ್ಲ, ಮೈತ್ರಿ ಹೇಳಿದಾರೆ, ದೇವೇಗೌಡರು ಹೇಳ್ಬಿಟ್ಟಿದ್ದಾರೆ ನಾವು ಎಷ್ಟು ಸೀಟ್ ಕೊಟ್ಟರು ನಾವು ತೊಗೊಳ್ತಾ ಇದ್ದೀವಿ ಅಂತ. ನಾವು ಅದ್ರ ಬಗ್ಗೆ ಚರ್ಚೆನೇ ಮಾಡ್ಲಿಕ್ಕೆ ಹೋಗಲ್ಲ ಅಂತ ದೇವೇಗೌಡರು ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಇವರು 2 ಕೊಟ್ಟು ಅಥವಾ 1 ಕೊಟ್ಟರು ತೊಗೊಳ್ಲಿಕ್ಕೆ ತಯಾರಿದ್ದಾರೆ ಅವರು. ದೇ ಹ್ಯಾವ್ ಟು ಬಿ ವಿತ್ BJP ಅನ್ನೋದನ್ನು ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಸೊ ಮೋಸ್ಟ್ ಪ್ರಾಬ್ಲಿ ನನಗನ್ಸೋದು ಅಲ್ಲಿ ಮಂಜುನಾಥ್ ಕಂಟೆಸ್ಟ್ ಮಾಡ್ತಾರೆ. ಇಟ್ ವಿಲ್ ಬಿ ಬಿಗ್ ಫೈಟ್. ಮತ್ತು ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಲಾಸ್ಟ್ ಟೈಮ್ ಕೂಡ ಕಂಟೆಸ್ಟ್ ಮಾಡಿ ದೊಡ್ಡದಾಗಿ ಸೋತಿದ್ದಾರೆ. 2.5 ಲಕ್ಷ ಮತಗಳಿಂದ ಸೋತಿದ್ದಾರೆ. ಹೌದು. ಮತ್ತು ಬಿಜಾಪುರದಲ್ಲಿ ರಮೇಶ್ ಜಿಗಜಿಣಗಿ ಈಸ್ ಅ ವೆರಿ ಸ್ಟ್ರಾಂಗ್ ಸ್ಟೇಬಲ್ ಕ್ಯಾಂಡಿಡೇಟ್. ಅವ್ರ ವಿರುದ್ಧ ಭಾಳ ಕಷ್ಟ ಅಂತ ನನಗನ್ಸುತ್ತೆ. ಬಟ್ ನಾಟ್ ವೆರಿ ಶೋರ್ ಅಲ್ಲ, ರಮೇಶ್ ಜಿಗಜಿಣಗಿ ಸ್ವಲ್ಪ ಹೆಲ್ತ್ ಅವ್ರಿಗೆ ಕೈ ಕೊಟ್ಟಿದೆ. ಹೆಲ್ತ್ ಮಾತ್ರ ಅಲ್ಲ, ಬೇರೆ ಜಿಗಜಿಣಗಿಗಳು ಕೂಡ ತುಂಬ ಕೈ ಕೊಟ್ಟು ತುಂಬ ಇದೆ ಅಂತ ಕೇಳ್ತಾ ಇದ್ದಾರೆ. ಇನ್ನು ಅನದರ್ ಇಂಟ್ರೆಸ್ಟಿಂಗ್ ಇಸ್ ಮಂಡ್ಯ. ಐ ಥಿಂಕ್ ಮಂಡ್ಯದಲ್ಲಿ BJP ಮತ್ತು JDS ಅಲ್ಲಿ ಯಾರು ಕೊಡಬೇಕು ಅನ್ನೋದು ಇನ್ನೂ ಬಹುಶಃ ತೀರ್ಮಾನ ಆಗಿಲ್ಲ. ಸುಮಲತಾ ಅವರು ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ದಾರೆ. ಆ್ಯಂಡ್ JDS ವಾಂಟ್ಸ್ ದಟ್ ಅಟ್ ಎನಿ ಕಾಸ್ಟ್. ಸೊ ಫೈನಲಿ ಕುಮಾರಸ್ವಾಮಿ ಅವ್ರು ತಗೊಂಡ್ರು ಕಂಟೆಸ್ಟ್ ಮಾಡ್ತಾರ ಅವರೇ ಅಥವಾ ಬೇರೆ ಯಾರನ್ನ ನಿಲ್ಲಿಸ್ತಾರ ನೋಡಬೇಕು ಅಂತ ಹೇಳಿ. ಅಲ್ಲಿ ಸ್ಟಾರ್ ಚಂದ್ರು ಐ ಮೀನ್ ವೆಲ್ ಕನೆಕ್ಟೆಡ್, ನೀವು ಹೇಳಿದಾಗೆ ವೆಲ್ ರಿಸೋರ್ಸ್ ಇರ್ತಕ್ಕಂಥ ಮನುಷ್ಯ. ಹಾಗಾಗಿ ಹಿ ಮೇ ಗಿವ್ ಎ ಫೈಟ್, ಬಟ್ ಸ್ಟಿಲ್ ಐ ಥಿಂಕ್ JDS ಹ್ಯಾಸ್ ಎ ಗುಡ್ ಚಾನ್ಸ್ ದೇರ್. ಬೆಂಗಳೂರು ರೂರಲ್ ಅಫ್ಕೋರ್ಸ್ DK ಸುರೇಶ್ ಅಲ್ಲ, JDS ಹ್ಯಾಸ್ ಎ ಗುಡ್ ಚಾನ್ಸ್ ಅನ್ನೋದಕ್ಕೆ ನೀವು ಮಂಡ್ಯವನ್ನ JDSಗೆ ಬಿಟ್ಕೊಡ್ತಾರೆ ಅಥವಾ ಇವರ ಮೈತ್ರಿಯಲ್ಲಿ ಏನಾಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅನ್ಲೆಸ್ ಸುಮಲತಾ ಅವ್ರಿಗೆ ಕೊಡದೇ ಇದ್ರೆ ಅದು BJPನಲ್ಲಿ ಯಾರು ಕ್ಯಾಂಡಿಡೇಟ್ ಇಲ್ಲ. ಹಾಗಾಗಿ ಆ್ಯಂಡ್ JDS ಏನೋ ಪಟ್ಟು ಹಿಡಿದಿರ್ತಕ್ಕಂಥದ್ದು ಮಂಡ್ಯ. ಅಮಂಗ್ ಆಲ್ ದ ಕಾನ್ಸ್ಟಿಟ್ಯೂನ್ಸೀಸ್ ನಮಗೆ ಮಂಡ್ಯ ಬೇಕು ಅಂತ ಕೂತಿದ್ದಾರೆ. ಯಾರು? ಕುಮಾರಸ್ವಾಮಿ ಅವ್ರು ನಿಂತ್ಕೊಳ್ತಾರೆ. ಕುಮಾರಸ್ವಾಮಿ ಅವ್ರು ನಿಂತ್ಕೋಬಹುದು ಅಥವಾ ನಿಖಿಲ್ ಪುಟ್ಟರಾಜು ನಿಲ್ಲಿಸ್ಬೋದು. ಸೊ ಒಂದೇನಾಗಿದೆ, ಕಳೆದ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಅವರು ಭಾಳಷ್ಟು ಏನೋ ವೋಟರ್ಸ್ ಅನ್ನು ಕಳ್ಕೊಂಡ್ರು. ದೇ ವಾಂಟ್ ಟು ಗೆಟ್ ಬ್ಯಾಕ್ ದೋಸ್ ವೋಟರ್ಸ್. ಹಾಗಾಗಿ ಓಲ್ಡ್ ಮೈಸೂರು ಏರಿಯಾದಲ್ಲಿ ಅಟ್ಲೀಸ್ಟ್ 2-3 ಇಲ್ಲೇ ತೊಗೊಳ್ಬೇಕು ಅಂತಕ್ಕಂಥದ್ದು ಅವರ ಇದು. ಹಾಗಾಗಿ ಅಲ್ಲಿ ನೋಡ್ತಾರೆ. ವಯನಾಡ್ ಬಗ್ಗೆ ಒಂದು ಮಾತಾಡಬೇಕು. ಅಲ್ಲಿ ನೋಡಿ, ಇಂಡಿಯಾ ಅಲಯನ್ಸ್ನಲ್ಲಿ ಅದನ್ನು ಇವ್ರಿಗೆ ಬಿಡಬೇಕು ಅಂತ ಆಗಿತ್ತು. ಆದರೆ CPIನ ರಾಜಾ ಅವರು ತಮ್ಮ ಹೆಂಡತಿನಲ್ಲಿ ನಿಲ್ಲಿಸ್ಬಿಟ್ಟಿದ್ರು ಆಗಲೇ. ಆ್ಯನಿ ರಾಜಾ ಅನ್ನೋರನ್ನ ಕ್ಯಾಂಡಿಡೇಟ್ ಮಾಡಿದ್ದಾರೆ. ಐ ಮೀನ್ ಅದು ಯಾವ ರೀತಿಯ ಅಲಯನ್ಸ್ ಧರ್ಮ ಅಲ್ಲಿ ಪಾಲನೆ ಆಗ್ತಾ ಇದೆ ಗೊತ್ತಾಗಿಲ್ಲ. ಈಗ ರಾಹುಲ್ ಗಾಂಧಿ ಅವರು ನಾನು ಅಲ್ಲಿ ಹೋಗ್ತೀನಿ ಅಂತ ಕೂತಾರೆ.
ಸೊ ಅವರಿಬ್ಬರಲ್ಲೇ ಈಗ ಫೈಟ್ ಆಗೋ ಚಾನ್ಸಸ್ ಇದೆ. ಹಾಗಾದರೆ ಅಮೇಥಿನ ಬಿಟ್ಟೇ ಬಿಡ್ತಾರಾ ಪೂರ್ತಿ, ಅದನ್ನು ನೋಡಬೇಕಾಗಿದೆ. ವಯನಾಡ್ ಆಫ್ ಕೋರ್ಸ್ ಐ ಥಿಂಕ್ ವಿಲ್ ಬಿ ಎ ಸೇಫ್ ಸೀಟ್ ಫಾರ್ ರಾಹುಲ್ ಗಾಂಧಿ. ಅಲ್ಲಿ ಮುಸ್ಲಿಮ್ಸು ಆ್ಯಂಡ್ ಕ್ರಿಶ್ಚಿಯನ್ಸೇ ಇಬ್ಬರು ಸೇರಿ 75% ಪಾಪ್ಯುಲೇಷನ್ ಇರ್ತಕ್ಕಂಥದ್ದು. ಸೊ ಅವರ ಲಾಸ್ಟ್ ಏನೋ ಒಂದು ಬ್ಯಾಕಿಂಗ್ ಇರತಕ್ಕಂಥದ್ದು ಮೈನಾರಿಟೀಸ್. ಸೊ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ. ಅದೊಂದು ಇನ್ನೊಂದು ಸರ್ತಿ ಚಾನ್ಸ್ ಸಿಕ್ಕಬಹುದು ಅಲ್ಲಿ ವಯನಾಡಿಂದ ಕಂಟೆಸ್ಟ್ ಮಾಡೋದು. ರೈಟ್. ಇಲ್ಲಿ ಒಂದು ವಿಷಯ ನಾನು ಗಮನಿಸ್ತಾ ಇದ್ದ ಹಾಗೆ, ಮಂಡ್ಯ ಯಾಕೆ ಸೀಮ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಅಂತಂದರೆ, ದುಡ್ಡು ಭಾಳ ಇಂಪಾರ್ಟೆಂಟ್ಲಿ ಪ್ಲೇ ಆಗುತ್ತೆ ಮಂಡ್ಯದಲ್ಲಿ. ಕಳೆದ ಸಲ ಅದೇನೋ ಗ್ಯಾರಂಟಿ ಕಾರ್ಡ್ ಅಂತ 5,000 ಸಾವಿರ ರೂಪಾಯಿ ಮಾಲ್ಗಳಲ್ಲಿ ಕಾರ್ಡ್ ಉಜ್ಕೊಳ್ಳಿ ಅಂತೆಲ್ಲ ಹಂಚ್ಬಿಟ್ಟಿದ್ರು ಕಾಂಗ್ರೆಸ್ನವರು. ಇಕ್ಬಾಲ್ ಹುಸೇನ್ ಅವರ ಫೋಟೋ ಗೀಟೋ ಎಲ್ಲ ಹಾಕ್ಬಿಟ್ಟು ಹಂಚ್ಬಿಟ್ಟಿದ್ರು. ಅದೆಲ್ಲ ಅದ್ಯಾವುದೋ ಮಾಲ್ಗೆ ಹೋಗೋದಂತೆ ಉಜ್ಕೊಳ್ಳೋದಂತೆ. ಐ ವಾಸ್ ಶಾಕ್ಡ್. ಏನೋ ಅಡ್ವರ್ಟೈಸ್ಮೆಂಟ್ ಸ್ಟ್ರಾಟಜಿಗಳು, ಏನೇನು ಎಲೆಕ್ಷನ್ ಸ್ಟ್ರಾಟಜಿಗಳು ಅಂತ ನನ್ನ ಹತ್ರ ಇಟ್ಕೊಂಡಿದ್ದೆ. ಕಳೆದ ಒಂದು ಸ್ವಲ್ಪ ತಿಂಗಳವರೆಗೂ ಕೂಡ ಮುರಿದೋಗಿರೋ ಕಾರ್ಡ್ ಇಟ್ಕೊಂಡಿದ್ದೆ ನಾನು ತಗೊಂಡಿರಲಿಲ್ಲ, ಯೂಸ್ ಮಾಡೋಕ್ಕಾಗಲಿಲ್ಲ. ಅಲ್ಲ, ನಿಮ್ಮ ಕಾಂಗ್ರೆಸ್ನವ್ರು ಯಾರು ಯೂಸ್ ಮಾಡ್ಕೊಂಡಿದ್ರು ಅದನ್ನು, ಅದಕ್ಕೋಸ್ಕರ. ಆಯ್ತಾ, ಗೊತ್ತಾಯ್ತಾ, ನಿಮ್ಮ ಕಾಂಗ್ರೆಸ್ನವ್ರು ಯೂಸ್ ಮಾಡ್ಕೊಂಡು ಮುರಿದೋಗಿರೋ ಕಾರ್ಡ್ ಕೊಟ್ಟಿದ್ರು, ನನಗೆ ಆಗ್ಬೇಕು ನಿಮ್ಮ ಕಾರ್ಡ್. ಆಯಿತಾ. ಸೊ ಓಕೆ, ಒನ್ ಪಾಯಿಂಟ್, ಬಿಕಾಸ್ ಸ್ಟಾರ್ ಚಂದ್ರು ಈಸ್ ಅಲ್ಟ್ರಾ ರಿಚ್. ಇಲ್ಲಿ ಮಂಡ್ಯದಲ್ಲಿ ಎಂಥ ರಣಕಣದ ಕಂಟೆಸ್ಟ್ ಆದರೂ ಕೂಡ ಸ್ಟಾರ್ ಚಂದ್ರುಗೆ ಆ ತಾಕತ್ತಿದೆ ಅಂತ. ಇಲ್ಲಿ ಇನ್ನು ಹಾವೇರಿಗೆ ಬನ್ನಿ ನೀವು, ಆನಂದ ಸ್ವಾಮಿ ಗಡ್ದೇವರ ಮಠ ಈಸ್ ಕ್ವೈಟ್ ನ್ಯೂ ಟು ಹಾವೇರಿ. ಇನ್ನೂ ಒಂದು 2-3 ಹೆಸರುಗಳು ಓಡಾಡ್ತಾ ಇತ್ತು, ನಾನು ನೆನ್ನೆ ಮಾತಾಡ್ತಾ ಇದ್ದೆ. ಬಟ್ ಅಲ್ಲಿ ನಿಮಗೆ BJP ಕ್ಯಾಂಡಿಡೇಟ್ಗಳು ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತಾರೆ ಇವಾಗ. ಅಲ್ಲಿ ಬೊಮ್ಮಾಯಿ ಈಸ್ ಸೆಟ್ ಟು ಕಂಟೆಸ್ಟ್, BC ಪಾಟೀಲ್ ಈಸ್ ಸೆಟ್ ಟು ಕಂಟೆಸ್ಟ್, ಜಗದೀಶ್ ಶೆಟ್ಟರ್ ಈಸ್ ಸೆಟ್ ಟು ಕಂಟೆಸ್ಟ್. ನಿಮ್ಗೆ ಎಂತಂಥವ್ರು ಒಂದು ರೀತಿ ಸ್ಟಾಲ್ವಾರ್ಟ್ಗಳು, ಹೆವಿ ವೆಯ್ಟ್ ಚಾಂಪಿಯನ್ಶಿಪ್ ಇದ್ದಂಗಿದೆ ನಿಮ್ಗೆ ಹಾವೇರಿ ನಿಮ್ಗೆ ಈ ಸಲ. ಬಿಕಾಸ್ ಈ ಒಂದು ಅಲೆಯಲ್ಲಿ ದೇ ಡೋಂಟ್ ಹ್ಯಾವ್ ಎ ಫಿಕ್ಸ್ ಕ್ಯಾಂಡಿಡೇಟ್. ಹೌದು, ಈಗ ಉದಾಸಿ ಇರೋವರೆಗೂ ಈ ವಾಸ್ ದಿ ಫಿಕ್ಸ್ ಕ್ಯಾಂಡಿಡೇಟ್. ಈಗ ಇವರಲ್ಲಿ ಯಾರನ್ನಾರು ಒಬ್ಬನ ಚೂಸ್ ಮಾಡಬೇಕು ಅವರು. ಹಾಗಾಗಿ ಇಟ್ ಇಸ್ ನಾಟ್ ಈಸಿ ಫಾರ್ ದೆಮ್, ಐ ಥಿಂಕ್. ಓಕೆ ನೋಡೋಣ. ಏನು ಅಶ್ವಿನ್ ಅವರೇ, ಏನು ಈಗ ಸ್ಟಾರ್ ಚಂದ್ರು ಅವ್ರನ್ನ ಹಾಕಿದ್ದೀರಿ. ಈಗ ಮಂಡ್ಯಕ್ಕೆ ಬರ್ತೀನಿ ನಾನು, ಮಂಡ್ಯ ಹಾಸನಕ್ಕೆ ಮಾತ್ರ ಬರ್ತೀನಿ ರೀ ನಾನು, 2 ಬಿಟ್ಟು ಬೇರೆ ಮಾತಾಡ್ಸಲ್ಲ ರೀ ನಿಮ್ಮನ್ನು. ಆಯ್ತಾ, ಗ್ರಾಮಾಂತರ ಆಮೇಲೆ ಮಾತಾಡ್ತೀನಿ, ಲಾಸ್ಟ್ ಬರ್ತೀನಿ. ಅದು BJP ಕ್ಯಾಂಡಿಡೇಟ್ ಆಗ್ಬೋದಲ್ಲಿ. ಒಂದು ವೇಳೆ ಅಲ್ಲಿ CN ಮಂಜುನಾಥ್ ಅವ್ರು ನಿಂತ್ಕೊಂಡ್ರು ಕೂಡ BJP ಟಿಕೆಟ್ನಲ್ಲೇ ನಿಂತ್ಕೋಬೋದು ಅಂತ ಒಂದು ಚರ್ಚೆ ಇದೆ. ಸಂಕೀರ್ತ ಅವ್ರಿಗೆ ಚೆನ್ನಾಗಿ ಗೊತ್ತಿರಬೇಕು ಅದು. ಈಗ ಏನು ಮಂಡ್ಯ ಏನು ರೀ ಪ್ಲ್ಯಾನ್ ನಿಮ್ಮದು? ಮಂಡ್ಯದು ಏನು ರೀ, ಯಾರಂಗೆ ರೀ? ಚಂದನ್ ಸರ್, ಇಲ್ಲೇನಾಗಿದೆ, ಒಂದು ಚರ್ಚೆ ಹಂತದಲ್ಲಿದೆ. 1-2 ದಿನಗಳಲ್ಲಿ ನಮ್ಮ ಅಭ್ಯರ್ಥಿಗಳ ಲಿಸ್ಟ್ ಬರುತ್ತೆ. ಇಲ್ಲಿ 1 ಸೀಟ್ ಕೊಡ್ತಾರೆ, ಇಲ್ಲ 3 ಸೀಟ್ ಕೊಡ್ತಾರೆ, ಇಲ್ಲ 5 ಸೀಟ್ ಕೊಡ್ತಾರೆ. NDA ಒಂದು ಮೈತ್ರಿಕೂಟದಲ್ಲಿ ಇರೋದ್ರಿಂದ ಅದು ಇಂಪಾರ್ಟೆಂಟ್ ಹೊರತಾಗಿ ಕುಮಾರಣ್ಣವರು, ದೇವೇಗೌಡರು ರಾಜ್ಯದಲ್ಲಿ ಇನ್ನೂ ಎಷ್ಟು ಸೀಟ್ಗಳಿಗೆ ಪರಿಣಾಮ ಬೀರ್ಬೋದು ಅನ್ನೋ ಒಂದು ನಾವು ಪ್ರಶ್ನೆ ತಗೊಂಡ್ರೆ, ಅದರಿಂದ ಕಾಂಗ್ರೆಸ್ಸಿನ ಕೆಲವು ಮಿನಿಸ್ಟ್ರುಗಳಾಗಿರ್ಬೋದು, ಶಾಸಕರುಗಳು ಕಂಟೆಸ್ಟ್ ಮಾಡಲಿಕ್ಕೆ ಹಿಂದೇಟ್ ಹಾಕಿದ್ದಾರೆ. ಮತ್ತು ಇದು ಎಲ್ಲೋ ಒಂದು ಕಡೆ ಒಂದು ಪರಿಣಾಮ ಬೀರೋದ್ರಿಂದ ನಮಗೆಲ್ಲೋ ಒಂದು ಗೆಲುವು ಕಷ್ಟ ಆಗುತ್ತೆ ಅನ್ನೋ ಒಂದೇ ಒಂದು ಉದಾಹರಣೆ. ಏಕೆಂದರೆ ಚಲುವರಾಯಸ್ವಾಮಿ ಅವ್ರಿಗೆ ತುಂಬ ಪ್ರೆಷರ್ ಇತ್ತು ಮಂಡ್ಯದಲ್ಲಿ ನಿಲ್ಲಬೇಕು ಅಂತ. ವಾರ 15 ಹಿಂದಿನ ದಿನದವರೆಗೆ ಸ್ಟಾರ್ ಚಂದ್ರ ಅವರು ಮಂಡ್ಯದಲ್ಲಿ ಯಾರಂತಾನೆ ಗೊತ್ತಿರಲಿಲ್ಲ. ಅಂದರೆ ಬೂತ್ ಮಟ್ಟದ ಕಾರ್ಯಕರ್ತರಿರ್ಬೋದು, ತಾಲೂಕಿನಲ್ಲಿರ್ಬೋದು, ಹೋಬಳಿಗಳಲ್ಲಿ ಆ ಒಂದು ಪಕ್ಷದಲ್ಲಿ ಯಾರಂತಾನೆ ಗೊತ್ತಿರಲಿಲ್ಲ. 15 ದಿನಗಳಿಂದ ಸ್ಟಾರ್ ಚಂದ್ರ ಅವರು ಬಂದರು. 2 ದಿನಗಳಿಂದ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದಂಥ ರವೀಂದ್ರ ಅವರು ಒಂದು ಉತ್ತಮವಾದಂಥ ಸ್ಥಾನಗಳನ್ನ ಅವರು ನಿಭಾಯಿಸಿದ್ದಾರೆ. ಅವರು ಏಕಾಏಕಿ ಹೇಳಿದ್ರು 100 ಕೋಟಿ ರೂಪಾಯಿಗೆ ಕಾಂಗ್ರೆಸ್ ಸೀಟ್ನ ಮಾರ್ಕೊಂಡಿದೆ ಅಂತ. ಇದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಅವ್ರು ಕೊಡ್ತೀನಿ ಅಂತ ಅವರು ಹೇಳಿದ್ರಲ್ಲ, 100 ಕೋಟಿಗೆ ಮಾರ್ಕೊಂಡಾಯ್ತು ಸ್ಟಾರ್ ಚಂದ್ರ ಅವ್ರಿಗೆ. ನೋಡಿ, ಪಕ್ಷದಲ್ಲಿ ಕೆಲಸ ಮಾಡಿಲ್ಲ ಏನಿಲ್ಲ ಅಂತಂದ್ರೆ ಬೇರೆ ಯಾರು ಹೇಳ್ತಿಲ್ಲ. ಆದ್ರಿಂದ ಇಲ್ಲಿ ನಮಗೆ ಸರ್ ಈ ಬಾರಿ ಮಂಡ್ಯ ಆಗಿರ್ಬೋದು, ಹಾಸನ ಆಗಿರ್ಬೋದು, ಕಳೆದ ಬಾರಿ ಈಗ ನೋಡಿ ಕಾಂಗ್ರೆಸ್ ಮತ್ತೆ JDS ಹೊಂದಾಣಿಕೆ ಮಾಡ್ಕೊಂಡಿತ್ತು. ಕಾಂಗ್ರೆಸ್ ಎಷ್ಟು ಬಂತು? 1 ಸೀಟ್ ಬಂತು. ಈಗ ಬಂದಿರೋ ಸೀಟ್ ಅನೌನ್ಸ್ ಮಾಡಿದ್ರೆ ನಮ್ಗೇನು ಭಯ ಇಲ್ಲ. 1 ಇರ್ಬೋದಿಲ್ಲ, +1 ಆಗ್ಬೋದು, ಇಲ್ಲ ಮೈನಸ್ ಆಗ್ಬೋದು. ನಮ್ಗೆ ಈ ಬಾರಿ ನಾನು ಏನು ಹೇಳ್ತಿದ್ದೀನಿ, ನಮ್ಮ NDA ಮೈತ್ರಿಕೂಟದಲ್ಲಿ ಎಷ್ಟು ಸೀಟ್ಗಳ ಅನೌನ್ಸ್ ಆದ್ರೂ ಪ್ಲಸ್ ನಾನು ಏನು ಹೇಳ್ತಿದ್ದೀನಿ, ಪರಿಣಾಮ ಕುಮಾರಣ್ಣ ಅವರು, ದೇವೇಗೌಡರ ಪರಿಣಾಮ ಯಾವ ಮಟ್ಟಕ್ಕೆ ಬೀರುತ್ತೆ ಅಂತ ಕಾಂಗ್ರೆಸ್ಸಿಗರಿಗೂ ಗೊತ್ತಿದೆ. ಆದ್ದರಿಂದ ಮಂಡ್ಯದ 8 ವಿಧಾನಸಭಾ ಕ್ಷೇತ್ರದ ಮುಖಂಡರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಮತದಾರರು ಈ ಬಾರಿ ಒಂದಾಗಿದ್ದಾರೆ. ನಮಗೇನು ಎದುರಾಳಿಗಳೇನು BJP ಇರಲಿಲ್ಲ.
ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲೋ ಒಂದು ಕಡೆ ಬಿಜೆಪಿಯವರು ನಮ್ಮ ಒಂದು ಮತ ಒಂದು ಶೇರ್ರಿಂದ ಕಾಂಗ್ರೆಸ್ ಅವರು ಗೆದ್ದಿದ್ರೆ ಹೊರತು ಈ ಬಾರಿ ಆಗಲ್ಲ ಸರ್. ಈ ಬಾರಿ ಎಲ್ಲರೂ ನಾವು ಒಂದು ಒಗ್ಗಟ್ಟಿನಲ್ಲಿ ಇದ್ದೀವಿ. ಈಗ ಡಾಕ್ಟರ್ ನಿಲ್ಬೇಕು ಅಂತ ಹೇಳ್ತಾರೆ. ರೂರಲ್ಗೆ ಹೋದಾಗ್ಲೂ ರೂರಲ್ ಅಲ್ಲಿ ಕಾರ್ಯಕರ್ತರು ಕೇಳ್ಕೊಳ್ತಿದ್ದಾರೆ, ಬೆಂಗಳೂರು ರೂರಲ್ಲಿ ಡಾಕ್ಟರ್ನ ನಿಲ್ಸಿ ಅಂತ. ಹಾಗೆ ಮಂಡ್ಯದಲ್ಲೂ ಆಸೆ ಪಡುತ್ತಾರೆ, ಹಾಸನಲ್ಲೂ ಮೊನ್ನೆ ಹೋದ ವಾರ ಹಾಸನಲ್ಲೂ ಕೇಳ್ಕೊಂಡಿದ್ದಾರೆ. ಅದರಿಂದ ಚರ್ಚೆ ಹಂತದಲ್ಲಿರೋದ್ರಿಂದ ನಾವು ಅಲ್ಲಿ ಒಂದು 2-3 ದಿನ ಕಾಯೋಣ ಸರ್. ಬಟ್ ಈ ಸ್ಟಾರ್ ಚಂದ್ರ ಅವ್ರು ಏನು ನಿಲ್ಲಿಸ್ತಿದ್ದಾರೆ, ಅವ್ರದೇ ಪಕ್ಷದ 16 ವರ್ಷ ಕಷ್ಟಪಟ್ಟಿರೋಂಥ ಒಬ್ರು ನಾಯಕರು, ಜನಪ್ರತಿನಿಧಿಯವರು 100 ಕೋಟಿಗೆ ಸೇಲ್ ಮಾಡಿದ್ದಾರೆ ಅಂತ ಹೇಳಿದಾಗ ಅದು ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಇಲ್ಲ ಅದಿರ್ಲಿ ಸರ್. ಈಗ ಏನಾಗುತ್ತೆ ಸರ್, ರಾಜಕಾರಣ ಮುಂದೋಗ್ಬೇಕು ಸರ್. ಚಂದನ್ ಸರ್, ರಾಜಕಾರಣ ಮುಂದೋಗ್ಬೇಕು ಸರ್. ನೀವು ತಪ್ಪು ಮಾಡಿದ್ದೀರಾ, ನಾವು ತಪ್ಪು ಮಾಡ್ತೀವಿ ಅನ್ಬಾರ್ದು. ನಾನು ಒಂದು ಉದಾಹರಣೆ, ಒಂದು ಜನಕ್ಕೆ ಒಳ್ಳೆ ಮೋಟಿವೇಶನ್ ಅನ್ನು ಕ್ರಿಯೇಟ್ ಮಾಡ್ಕೊಡ್ಬೇಕು. ನೀವು ತಪ್ಪು ಮಾಡಿದ್ರಿ, ನಾವು ತಪ್ಪು ಮಾಡ್ತಿದ್ದೀನಿ ಅನ್ನೋದು ಇರಬಾರ್ದು. ಅವ್ರದೇ ಪಕ್ಷದ ಒಂದು ಜವಾಬ್ದಾರಿತ ಹುದ್ದೆನಲ್ಲಿರುವಂತ ರವೀಂದ್ರ ಅವರು 100 ಕೋಟಿಗೆ ಸೇಲ್ ಮಾಡ್ಕೊಂಡೈತ್ರಿ, ಅನೌನ್ಸ್ ಮಾಡೋದ್ ಬೇಡ, ಸ್ಟಾರ್ ಚಂದ್ರ ಅವರು ಓಡಾಡ್ತಿದ್ದಾರೆ. ಏನ್ ಹೇಳ್ತಿದ್ದೀನಿ, ರಾಜಕಾರಣ ಅನ್ನೋದು ಚೇಂಜ್ ಆಗ್ಬೇಕು. ಯುವ ಜನತೆ ರಾಜಕಾರಣಕ್ಕೆ ಬರ್ತಿದ್ದಾರೆ, ಎಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ. ನೀವು ಕೆಟ್ಟದ್ ಮಾಡಿದೀರಾ, ನಾನು ಕೆಟ್ಟದ್ ಮಾಡ್ತೀನಿ ಅಂದ್ರೆ ತಪ್ಪಾಗಲ್ಲ. 100 ಕೋಟಿಗೆ ಸೇಲ್ ಮಾಡ್ಕೊಂಡು 15 ದಿನದಿಂದ ಸ್ಟಾರ್ ಚಂದ್ರ ಅವ್ರ ಮಂಡ್ಯದಲ್ಲಿ ಯಾರಂತ ಗೊತ್ತಿರ್ಲಿಲ್ಲ ಸರ್. ಕಾಂಗ್ರೆಸ್ ಕಾರ್ಯಕರ್ತರು ಗೊತ್ತಿರ್ಲಿಲ್ಲ. ಇವತ್ತು ದುಡ್ಡಿದೆ, ಅವ್ರು 100 ಕೋಟಿ ಕೊಟ್ರು, ಅವ್ರ ತಗೊಂಡ್ ಬಂದು ಕಂಟೆಸ್ಟ್ ಅಂದ್ರೆ ಚಲುವರಾಯಸ್ವಾಮಿ ಅವ್ರು ಭಯ ಪಟ್ರ. ಈಗ ನಿಮ್ ಪಕ್ಷದ ಹೇಳಿದ್ರು ನನಗೆ ಅವಕಾಶ ಕೊಡ್ಲಿಲ್ಲ ಅಂತ. ಅಲ್ರಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ರು 1,000 ಕೋಟಿ ಕೊಟ್ರೆ CM ಸ್ಥಾನನೇ ಸೇಲ್ಗಿದೆ ಅಂತನೂ ಕಳೆದ 1.25 ವರ್ಷದ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅವ್ರಿಗೊಂದು ನೋಟಿಸ್ ಬಂತು. ನೋಟಿಸ್ಗೆ ಏನು ಉತ್ತರ ಕೊಟ್ಟರು ನನಗಂತೂ ಗೊತ್ತಿಲ್ಲ. ಇನ್ನೊಬ್ರು ಯಾರೋ ಈ ಕಡೆ ಅವ್ರು ಬಂದ್ಬಿಟ್ಟು 70 ಕೋಟಿ ನಾನು ಕೊಡಕ್ಕೆ ಬಂದಿದ್ರು ಅಂದ್ಬಿಟ್ಟು ನಾನು ಇಸ್ಕೊಂಬಿಟ್ಟಿದ್ದೆ. 30-70 ಕೋಟಿ ಯಾವ ಪಾರ್ಟಿಯವ್ರು, ಈ ಪಾರ್ಟಿಯವರು, ನಿಮ್ಮ ಪಾರ್ಟಿಯವರು ಇರಬೇಕು ಅನಿಸ್ತದೆ, ಕೋಲಾರ ಕಡೆಯವರು. ಹಾಂ, 30-40-70 ಕೋಟಿ ಕೊಡಕ್ಕೆ ಬಂದಿದ್ರು, ನಾನು ಇಸ್ಕೊಂಬಿಟ್ಟಿದ್ದೆ, ನಾನು ಇಸ್ಕೊಳ್ಳಲ್ಲ, ನಾನು ಭಾಳ ಪ್ರಾಮಾಣಿಕ ಅಂತ ಸೂಟ್ ಕೇಸ್ನ ವಾಪಸ್ ಕೂಡ ಕೊಟ್ಟಿದ್ರು. ನಾನು ಸ್ಟಾರ್ ಚಂದ್ರು ಸಮರ್ಥಕ ಅಲ್ಲ ಅಥವಾ ಡಾಕ್ಟರ್ ರವೀಂದ್ರ ಸಮರ್ಥಕ ಅಲ್ಲ. ಬಟ್ ಇವತ್ತು ನೀವಿಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಆ ಸ್ಯಾಂಕ್ಟಿಟಿ, ಆ ಪ್ಯೂರಿಟಿ ರಾಜಕೀಯದಲ್ಲಿ ಇದೆ. ಮತ್ತು ನಾವು ಆ ಪ್ಯೂರಿಟಿಯ ಬಗ್ಗೆ ಮಾತನಾಡುವ ಅರ್ಹತೆಯನ್ನು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಉಳಿಸ್ಕೊಂಡಿದ್ದಾವೆ ಅಂತ ನಿಮ್ಗೆ ಉಳಿಸ್ಕೋಬೇಕು ಅಂತ ಚಂದನ್ ಸರ್ ನಾನು ಇಷ್ಟೊತ್ತು ಹೇಳ್ತಿದ್ದೀನಿ. ನಾನು ಅದೇ ಹೇಳಿದೆ, ಹಿಂದೆ ಏನೋ ತಪ್ಪಾಗಿದೆ, ಏನೋ ಘಟನೆ ನೀವು ಎಷ್ಟು ಕಷ್ಟಪಡ್ತೀರಿ. ನಾ ಒಂದ್ ನಿಮಿಷ ಸರ್, ಮಾಧ್ಯಮದ ಮೂಲಕ ನೀವು ಒಂದು ಪಕ್ಷದ ಪರವಾಗಿ ಮಾತಾಡ್ತೀರಾ ಅಂತ ನಾನು ಹೇಳ್ತಿಲ್ಲ ಸರ್. ಜನರ ಪರವಾಗಿದ್ದೀರಾ. ನಿಮ್ ಓವರ್ ಆಲ್ ಏನಿರುತ್ತೆ, ಒಂದ್ ನಿಮಿಷ ಸರ್, ಮೂಲಭೂತ ಸೌಕರ್ಯಗಳಾಗ್ಲಿ, ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಿಸಿದ್ರಲ್ಲ, ಅದ್ರ ಬಗ್ಗೆ ಧ್ವನಿ ಕಾಂಗ್ರೆಸ್ ಪರವಾಗಿ ಮಾತಾಡೋದಿಲ್ಲ, ಬಿಜೆಪಿ ಇಲ್ಲ JDS ಪರವಾಗಿ ಅಲ್ಲ. ಕಾಂಗ್ರೆಸ್ ವಕ್ತಾರೆ ನಾನು ಏನ್ ಕೇಳ್ಕೊಂಡೆ, ಜವಾಬ್ದಾರಿಯುತ ರವೀಂದ್ರ ಅವರು ಒಂದು ನಿಮ್ಮ ಬಗ್ಗೆ ಆರೋಪ ಮಾಡ್ತಿದ್ದಾರೆ. ಸಹಜ. ಈಗ ಮಂಜುನಾಥ್ ಅವರು ಕರ್ಕೊಂಡ್ಬಂದು ಕುಪೇಂದ್ರ ರೆಡ್ಡಿ ಯಾರು ಆರೋಪ ಮಾಡ್ತಿರೋದು? ಹಿರಿಯಪ್ಪ, ನೀವು ಮಂಡ್ಯದವರು, ನನ್ಗೆ ಗೊತ್ತಾಗುತ್ತೆ ನಿಮ್ಮ ಎಮೋಷನ್ಸ್ ಏನು ಅಂತ ಅರ್ಥ ಆಗುತ್ತೆ. ಬಟ್ ಏನ್ ಗೊತ್ತಾ, ಯಾವ ಪೊಲಿಟಿಕಲ್ ಪಾರ್ಟಿಗಳು ನೀವು 3 ಜನನು ಸ್ಯಾಂಕ್ಟಿಟಿಯ ಬಗ್ಗೆ ಮಾತನಾಡುವ ಯಾವ ನೈತಿಕತೆ ಉಳಿಸ್ಕೊಂಡಿಲ್ಲ ರೀ. ಸುಮ್ಮನೆ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಆಗುತ್ತೆ. ನೀವು ಹಂಗೂ ಹೊಸದಾಗ ಏನಾದ್ರು ಬರಿಬೇಕು ಅಂತಂದ್ರೆ ನಾನು ರೂಪಾ ಕಂಪ್ನಿದು ಒಂದು 100 ರೂಪಾಯಿದು ಪುಸ್ತಕ ಬಿಡ್ರಿ ರೀ. ಇದೆಲ್ಲ ಬಾಯಿ ಮಾತಲ್ಲಾಡಕ್ಕೆ ಬಂದಿರೋದೇ ಒಂದು ಹೊಸ ಏನೋ ಒಂದು ಜನರಿಗೆ ಖುಷಿ ಆಗುವಂತ ಕೆಲಸಗಳನ್ನ ಮಾಡಬೇಕು. ಆಲದ ಮರ ತರ ನಾವು ಹೋಗ್ಬಾರ್ದು ಅಷ್ಟೇ. ಇರ್ರಿ ಅಶ್ವಿನ್, ಏನೋ ಪಾಪ ನೀವು ಏನೋ ಪ್ರಾಮಾಣಿಕರು ಇರ್ಬೇಕು ಅಂತ ಅನ್ಸ್ತದ್ರಿ. ಆದ್ರೆ ನಿಮ್ಮಲ್ಲೇ ಏನೇನೆಲ್ಲ ನಡೀತು, ಯಾವ್ಯಾವ ಡೀಲ್ಗಳು ನಡೀತು, ಏನೇನೆಲ್ಲ ಆಯ್ತಲ್ಲ ಸರ್. ಈಗ ಹಾಸನಲ್ಲಿ ಏನಿರುತ್ತಲ್ಲ ಅಂತಿರಲ್ರಿ, ಇವಾಗ ಚುನಾವಣೆ. ಬಟ್ ನಾನ್ ಕೇಳಿದ್ದು ರವೀಂದ್ರ ಅವರ ಆರೋಪಕ್ಕೆ ನೀವ್ ಏನ್ ಹೇಳ್ತೀರಾ? ಸ್ಟಾರ್ ಚಂದ್ರ ಅವರು ಹೇಳ್ತಿದ್ದಾರೆ, ತಿಂಗಳಿಂದ ಸ್ಟಾರ್ ಚಂದ್ರ ಅವರು ಮಂಡ್ಯ ಜನತೆ ಗೊತ್ತಿರ್ಲಿಲ್ಲ. ಏಕಾಏಕಿ ಅವರು ಇಡೀ ಮಂಡ್ಯದಲ್ಲಿ 8 ವಿಧಾನಸಭಾ ಕ್ಷೇತ್ರಕ್ಕೆ ಹತ್ರ ಇದ್ದಾರೆ.
ಎಲ್ಲ ಶಾಸಕರಿಗೆ ಹತ್ರ ಇದ್ದಾರೆ, ಕಾರ್ಯಕರ್ತರಿಗೆ ಹತ್ರ ಇದ್ದಾರೆ, ಬೂತ್ ಮೆಂಬರ್ಸ್ ಹತ್ರ ಇದ್ದಾರೆ ಅಂತ ಅಂದ್ಬಿಟ್ರೆ ಒಪ್ಕೊಳಕ್ಕಾಗತ್ತಾ? ಗೊತ್ತಿದೆ ಅವ್ರು ಎಷ್ಟು ಕೆಲಸ ಅದು ಬೇಡ. ಈಗ ಕಾಂಗ್ರೆಸ್ ಒಂದು ಕಡೆ ಆದ್ರೆ ನಾನು ಕುಮಾರಣ್ಣ ಅವರು ನಾನು 10 ಹೇಳ್ಬೇಕು. ಅದರಿಂದ ನನ್ನ ಆರೋಪಕ್ಕೆ ನೀವು ಏನ್ ಹೇಳ್ಬೇಕಂತಿದ್ದೀರಾ ಅಂತ ಹೇಳಿ. ಅವ್ರು ಏನು ಹೇಳಲ್ಲ. ಚಂದ್ರನ್ ಅವ್ರು ಹೇಳಿ. ಈಗ ನೀವು ಯಾರೀ 100 ರೂಪಾಯಿ ಬಗ್ಗೆ ಮಾತಾಡೋ ನೈತಿಕತೆ ಉಳಿಸ್ಕೊಂಡಿದ್ದೀರಾ 3 ಪಾರ್ಟಿಯವರು? ಸುಮ್ಮನೆ ನಂಗೆ ನಗು ತಾಸ್ಬಿಡ್ರಿ, ಜೋಕ್ ಆಫ್ ದಿ ಸೆಂಚುರಿ ಆಗ್ಬಿಡ್ತದೆ. ಹೇಳಿ. ಈಗ ಕಾಂಗ್ರೆಸ್ ಒಂದು ಸ್ವತಂತ್ರ ಪಕ್ಷ, ಸ್ವತಂತ್ರಾಂತರ ಉದ್ಭವಿಸಿದ ಪಕ್ಷ ಆಗೋದಾದ್ರೆ ಪ್ರೆಸೆಂಟ್ ರಾಜಕೀಯ ಸಿನಾರಿಯಲ್ಲಿ ಅವರು ರಾಷ್ಟ್ರೀಯ ರಾಜಕಾರಣದಲ್ಲಂತೂ ರೆಲೆವೆನ್ಸಿ ಕಳ್ಕೊಂಡಿದ್ದಾರೆ. ಅವರ ಸೀಟ್ಗಳು ಕ್ಷೀಣಿಸ್ತಾನೆ ಬರ್ತಾ ಇದೆ, ಇನ್ನೂ ಕ್ಷೀಣಿಸುತ್ತೆ ಅಂತ ನಾನು ಹೇಳ್ತೀನಿ. ಈಗ ಏನು ಅವರ ಪ್ರಥಮ ಲಿಸ್ಟನ್ನು ಘೋಷಣೆ ಮಾಡಿದ್ದಾರೆ, 7 ಕ್ಷೇತ್ರ, 7ರಲ್ಲಿ 1 ಬಿಟ್ಟರೆ 6ರಲ್ಲೂ ಕೂಡ NDA ಮೈತ್ರಿಕೂಟದ ಅಭ್ಯರ್ಥಿಗಳೇ ನಾವು ಈ ಬಾರಿ ಜಯಬೇರಿ ಬಾರಿಸಿದ್ದೀವಿ. ಅದು ರಿಪೀಟ್ ಕೂಡ ಆಗುತ್ತೆ. ಈಗ ನಾನು ಹೇಳ್ತಿರೋಂಥದ್ದು, ಈಗ ಕೆಲವೊಂದು ಕ್ಷೇತ್ರಗಳಲ್ಲಿ ಈಗ ನೋಡಿ 7 ಕ್ಷೇತ್ರ ಅನೌನ್ಸ್ ಮಾಡೋದು, ಅದೇ ಸುತ್ತಮುತ್ತ ಇರೋಂಥ ಬೆಂಗಳೂರು ನಾರ್ತ್, ಸೌತ್ ಮತ್ತು ಸೆಂಟ್ರಲ್ 3 ಲೋಕಸಭಾ ಕ್ಷೇತ್ರಗಳಿದೆ. ಅಲ್ಲಿ ಅವ್ರಿಗೆ ಇವತ್ತಿಗೂ ಕೂಡ ಒಂದು ಅಭ್ಯರ್ಥಿನ ಹುಡುಕುವಂಥ ಕೆಲಸ ನಿಜವಾಗ್ಲೂ ಒಂದು ಕಷ್ಟದ ಪರಿಸ್ಥಿತಿ ಆಗಿದೆ. ಎಲ್ಲ ಸಚಿವರ ಮಕ್ಕಳನ್ನ ನಿಲ್ಲಿಸಬೇಕು ಅಂತ ಹೇಳ್ತಾರೆ, ಎಲ್ಲರೂ ಹಿಂದೇಟ್ ಆಗ್ತಿದ್ದಾರೆ. ಯಾಕೆಂದರೆ 3 ಕಡೆನೂ ಅವ್ರಿಗೆ ಗೊತ್ತಿದೆ ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿನ ಗೆಲ್ಲಿಸುವಂಥದ್ದು ಭಾರಿ ಕಷ್ಟದ ಕೆಲಸ, ಕ್ಲಿಷ್ಟಕರವಾದಂಥ ಕೆಲಸ ಅಂತ. ಸೊ ಹೀಗಾಗಿ 28ಕ್ಕೆ 28ನ ಏನು NDA ಮೈತ್ರಿಕೂಟ ಗೆಲ್ಲಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ, ಅದರ ಒಂದು ಸುಗಮ ಹಾದಿ ನಮ್ಗೆ ಆಗುತ್ತೆ. ಈಗ ಘೋಷಣೆ ಮಾಡಿರೋಂಥ 7 ಅಭ್ಯರ್ಥಿಗಳಾಗ್ಬೋದು, ಇನ್ನು ಮುಂದೆ ಬರುವಂಥ 21 ಕಾಂಗ್ರೆಸ್ನ ಅಭ್ಯರ್ಥಿಗಳಾಗ್ಬೋದು, ಅವ್ರು ಯಾರನ್ನೇ ಘೋಷಣೆ ಮಾಡಲಿ, ನಮಗಂತೂ 28ಕ್ಕೆ 28 ಕ್ಷೇತ್ರವನ್ನು ಏನು ಗೆಲ್ಲಬೇಕು ಅಂತ ಗುರಿ ಇಟ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೀವಿ, ಖಂಡಿತ ನಾವು ಸಫಲರಾಗ್ತೀವಿ. ವೆರಿ ಕ್ವಿಕ್ ಕ್ವಶನ್ಗಳನ್ನು ನಾನು ಕೇಳಬೇಕು. ಕಡೆಯ ಒಂದೇ ಒಂದು ನಿಮಿಷದಲ್ಲಿ ನಾನು 4 ಜನಕ್ಕೂ ಒಂದು ಕ್ವಿಕ್ ಕ್ವಶನ್ ಕೇಳ್ಬಿಡ್ತಾನೆ. ಅದೇನು ಅಂತಂದರೆ, ಓಕೆ, ಲೆಟ್ ಮೀ ಸ್ಟಾರ್ಟ್ ಫ್ರಮ್ ಸಂಕೀರ್ತ್. 7 ಕ್ಷೇತ್ರ, 7ರಲ್ಲಿ ನೀವು ಎಷ್ಟಲ್ಲಿ ಗೆಲ್ಬೋದು? 7ಕ್ಕೆ 7 ಗೆಲ್ತೀವಿ. ಆಲ್ರೆಡಿ 6 ಗೆದ್ದಿದ್ದೀವಿ, ಇನ್ನೊಂದನ್ನು ನಾವು ವಶಪಡಿಸ್ತೀವಿ. ಬೆಂಗಳೂರು ಗ್ರಾಮಾಂತರವೂ ಕೂಡ ಗೆಲ್ಬೋದು ಅಂತೀರಿ? ಖಂಡಿತ ನಮ್ಗೆ ವಿಶ್ವಾಸ ಇದೆ. ನಾವು 7ಕ್ಕೆ 7 ಕಾನ್ಫಿಡೆನ್ಸಾ, ಓವರ್ ಕಾನ್ಫಿಡೆನ್ಸಾ? ಇಲ್ಲ, ಖಂಡಿತ. ಯಾಕೆಂದ್ರೆ 6ರಲ್ಲಿ NDA ಅಭ್ಯರ್ಥಿ ಆಲ್ರೆಡಿ ಗೆದ್ದಿದ್ದೀವಿ, ಇನ್ನೊಂದು ನಾವು ಪೈಪೋಟಿ ಮೈತ್ರಿ ಆಗಿರೋದ್ರಿಂದ ನಮಗೆ ಚಾನ್ಸಸ್ ಜಾಸ್ತಿ. ಬೆಂಗಳೂರು ಗ್ರಾಮಾಂತರ ಸರ್ಟನ್ಲಿ ಇಸ್ ಅ ಟಫ್ ಟಾಸ್ಕ್. ನೋಡಿ, ಬೆಂಗಳೂರು ಗ್ರಾಮಾಂತರದ ಕ್ಷೇತ್ರಗಳಲ್ಲಿ ನಮ್ಗೆ ಆಲ್ರೆಡಿ ಬಿಜೆಪಿ ವೋಟ್ ಇದೆ, ಬಿಜೆಪಿ ಪ್ರೆಸೆನ್ಸ್ ಇದೆ. ಯೋಗೀಶ್ವರ್ ಕುಮಾರಸ್ವಾಮಿ ಅಂತ ದಿಗ್ಗಜ ನಾಯಕರಿದ್ದಾರೆ, ಅವರೆಲ್ಲ ನೇತೃತ್ವದಲ್ಲಿ ನಾವು ಗೆದ್ದ. ಮಂಡ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ರು ಸಪೋರ್ಟ್ ಮಾಡಿದ್ರಿಂದ ನೋಡಿ, ಪೊಲಿಟಿಕಲ್ ಈ ಸಲ ಇನ್ನು ಮಂಡ್ಯದ ಬಗ್ಗೆ ನಿಮ್ ಕ್ಲಾರಿಟಿ ಇಲ್ಲ ಅಂತ ನಾನು ಭಾವಿಸ್ತೇನೆ. ಪೊಲಿಟಿಕಲ್ ಈಕ್ವೇಷನ್ಸ್ ಅನ್ನೋದು ಕಾಲಕ್ಕೆ ಬದಲಾಗುತ್ತೆ. ಈ ಸತಿ ಈಕ್ವೇಷನ್ ನಲ್ಲಿ ಪೊಲಿಟಿಕಲ್ ಈಕ್ವೇಷನ್ಸ್ ಇಸ್ ಆಲ್ವೇಸ್ ಕ್ಲಬ್ಡ್ ಬೈ ಕಾಮನ್ ಸೆನ್ಸ್. ಅದು ಕೂಡ ನಾವು ಅರ್ಥ ಮಾಡ್ಕೋಬೇಕು ಸರ್. ಉಪಾಧ್ಯಾಯ ಸರ್, 7ರಲ್ಲಿ ಎಷ್ಟು ಸೀಟ್ಗಳಲ್ಲಿ ಇವ್ರು ಗೆಲ್ಬಹುದು? ಮೈತ್ರಿ ಮೇ ಬಿ 5 ಡೆಫಿನೆಟ್ಲಿ 5. ಮಂಡ್ಯ ಕಾಂಗ್ರೆಸ್ಗೆ ತುಮಕೂರು ಐ ಥಿಂಕ್ ಇಸ್ ಅ ಬ್ರೈಟ್ ಚಾನ್ಸ್. ಓಕೆ, ಮಂಡ್ಯ ಐ ಥಿಂಕ್ ಐ ಡೋಂಟ್ ನೋ. ಮಂಡ್ಯ ಹಾಸನ ಡೌಟ್ ಆಗ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಮಂಡ್ಯ ಬಿಜೆಪಿಗೆ ಹೋಗು. ಮಂಡ್ಯ ಹಾಸನ ಡೌಟ್ ಮೈತ್ರಿ, ತುಮಕೂರಿನಲ್ಲಿ ಕಾಂಗ್ರೆಸ್ ಗೆಲ್ಬಹುದು. ಬಿಜಾಪುರ ಹಾವೇರಿ ಎಲ್ಲ ಬಿಜೆಪಿ ಐ ಥಿಂಕ್. ಶಿವಮೊಗ್ಗ, ಇಂಟ್ರೆಸ್ಟಿಂಗ್. ಓಕೆ, ನಾನು ಓಕೆ, ಲೆಟ್ಸ್ ವೇಟ್. ಓಕೆ, ವಾಟ್ಸ್ ಯುವರ್ ಲಾಸ್ಟ್ ಟೇಕ್? ಸೂರ್ಯ ಮುಕುಂದರಾಜ್, 7ರಲ್ಲಿ 7 ಗೆಲ್ತೀರಿ? ಇಲ್ಲ, ನನಗೆ ಕನ್ಫರ್ಮ್ ಇರೋಂಥದ್ದು ಹೇಳ್ಬಿಡ್ತೀನಿ. ಕೆಲವೆಲ್ಲ ಇದು ತುಮಕೂರು, ಆಮೇಲೆ ಬೆಂಗಳೂರು ಗ್ರಾಮಾಂತರ, ಮಂಡ್ಯ ಚಾನ್ಸಸ್ ಇದೆ. ಶಿವಮೊಗ್ಗ ಫೈಟ್ ಬರುತ್ತೆ, ಹಾವೇರಿ ಫೈಟ್ ಬರುತ್ತೆ, ಹಾಸನ ಫೈಟ್ ಬರುತ್ತೆ. ಇನ್ನು 4 ಸೇರಿಸಿ. ಸೊ ಇಲ್ಲ, 7 ಅಲ್ವಾ ಹೇಳಿರೋದು? 3 ಪಕ್ಕ ಗೆಲ್ತೀವಿ, ಇನ್ನು ಮಿಕ್ಕಿದ್ದು. ಓಕೆ, ಫೈನ್. ಕ್ವಿಕ್ಲಿ 7ರಲ್ಲಿ ಎಷ್ಟು ಗೆಲ್ತೀರಿ? ಕ್ವಿಕ್ಲಿ. ಬೆಂಗಳೂರು ಗ್ರಾಮಾಂತರ ಹೋದ ಬಾರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸರ್ ಇದೊಂದು ಹೇಳ್ತೀನಿ ಸರ್, ಟೈಮ್ ಇಲ್ಲ. ಕುಮಾರಣ್ಣವರ ಒಂದು ಸಹಕಾರ, DK ಸುರೇಶ್ ಖಂಡಿತ ಅವರ ಒಂದು ಏನು ಬರ ನಿರ್ವಹಣೆ ಫೇಲ್ಯೂರ್ ಆಗಿದೆ, ಗ್ಯಾರಂಟಿ ಫೇಲ್ಯೂರ್ ಆಗಿದೆ. 7 ಗೆಲ್ತೀವಿ ನೋಡಿ ಸರ್. NDA 7 ಗೆಲ್ಲುತ್ತೆ. ಓಕೆ, ಫೈನ್. ಓಕೆ, ನೋಡೋಣ. ಲೆಟ್ಸ್ ವೇಟ್ ಅಂಡ್ ವಾಚ್. ಥ್ಯಾಂಕ್ ಯು. ವಿಸ್ತಾರ, ಇದು ನಿಖರ ಮತ್ತು ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.